ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 1064 ಡಿಸ್ಕಸ್ ಮಾಡ್ತಾ ಇದ್ವಿ. ದಿನಾಂಕ 3 ಮತ್ತು 4 ಮಾರ್ಚ್ 2026. ಇವತ್ತಿನ ಅಪ್ಡೇಟ್ಸ್ಗಿಂತ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಇತ್ತೀಚೆಗೆ ಭಾರತವು ವಾಯುಪಡೆಯ ಕವಾಯತುಗಾಗಿ ನೋಟಮ್ ಅನ್ನು ಬಿಡುಗಡೆ ಮಾಡಿತು. ನೋಟಮ್ ಏನನ್ನು ಸೂಚಿಸುತ್ತದೆ? ರೀಸೆಂಟ್ಲಿ ಇಂಡಿಯಾ ಇಶ್ಯೂಡ್ ಅ ನೋಟಮ್ ಫಾರ್ ಅನ್ ಏರ್ ಫೋರ್ಸ್ ಡ್ರಿಲ್. ವಾಟ್ ಡಸ್ ನೋಟಮ್ ಸ್ಟ್ಯಾಂಡ್ ಫಾರ್? ಸೊ ನಮ್ಮ ಭಾರತ ದೇಶದ ಏರ್ ಫೋರ್ಸ್ ಡ್ರಿಲ್ ಮಾಡಲಿಕ್ಕೋಸ್ಕರ ನೋಟಮ್ ಅಂತಕ್ಕಂಥ ಒಂದು ನೋಟಿಸನ್ನು ಇಶ್ಯೂ ಮಾಡಿರುತ್ತೆ, ಅಥವಾ ನೋಟಮ್ ಸಿಸ್ಟಮನ್ನು ಇಶ್ಯೂ ಮಾಡಿರುತ್ತೆ. ಸೊ ನೋಟಮ್ನ ಫುಲ್ ಫಾರ್ಮ್ ಏನು, ವಾಟ್ ಈಸ್ ದಿ ಪರ್ಪಸ್ ಅಥವಾ ಆಬ್ಜೆಕ್ಟಿವ್ ಆಫ್ ದಿಸ್? ಸೊ ಅದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ನೋಟಮ್ನ ಫುಲ್ ಫಾರ್ಮ್ ಏನು ಅಂದರೆ ನೋಟಿಸ್ ಟು ಏರ್ಮನ್ ಅಂತ ಹೇಳ್ತೇವೆ. ಹಾಗಿದ್ರೆ ಏನಿದು ನೋಟಮ್, ಯಾತಕ್ಕಾಗಿ ಇದನ್ನು ಮಾಡಲಾಗುತ್ತೆ, ಎಲ್ಲವನ್ನ ಕೂಡ ಈ ಒಂದು ಆರ್ಟಿಕಲಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಇಂಡಿಯಾಸ್ ನೋಟಮ್ ಫಾರ್ ಏರ್ ಫೋರ್ಸ್ ಡ್ರಿಲ್ ಅಂದರೆ ವಾಯುಪಡೆಯ ಸಮರಾಭ್ಯಾಸಕ್ಕಾಗಿ ಭಾರತವು ಈಗ ನೋಟಮನ್ನು ರಿಲೀಸ್ ಮಾಡಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ನಾವು ಪಾಕಿಸ್ತಾನವನ್ನು ನೋಡ್ಬೋದು, ಇಲ್ಲಿ ನಮ್ಮ ಭಾರತ ದೇಶವನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಭಾರತ ದೇಶ ಏರ್ ಫೋರ್ಸ್ ಡ್ರಿಲ್ ಮಾಡಲಿಕ್ಕೆ ಅಂದರೆ ನಮ್ಮ ವಾಯುಪಡೆಯ ಸಮರಾಭ್ಯಾಸವನ್ನು ಮಾಡಲಿಕ್ಕೆ ಸರ್ಟನ್ ಪ್ಲೇಸನ್ನು ಲ್ಯಾಂಡ್ ಮಾರ್ಕ್ ಮಾಡಲಾಗುತ್ತೆ. ಅಂದರೆ ಅಲ್ಲಿ ಫಿಸಿಕಲಿ ಅದನ್ನೇನು ಮ್ಯಾಪ್ ಮಾಡೋದಿಲ್ಲ, ಲಾಂಜಿಟ್ಯೂಡ್ ಲ್ಯಾಟಿಟ್ಯೂಡ್ ಏನಿರುತ್ತೆ ಸೊ ಅದರ ಮುಖಾಂತರ ಒಂದು ಮ್ಯಾಪಿಂಗನ್ನು ಮಾಡಲಾಗುತ್ತೆ. ಸೊ ಇದರ ಒಂದು ಉದ್ದೇಶ ಏನು ಅಂದರೆ ಈ ಸಿವಿಲಿಯನ್ ಏರ್ಪ್ಲೇನ್ಸ್ ಏನಿರುತ್ತೆ ಅಂದರೆ ಬೇರೆ ಪ್ಯಾಸೆಂಜರ್ ಅಥವಾ ನಾಗರಿಕರು ಬಳಸ್ತಕ್ಕಂಥ ವಾಯು ಸೇವೆಗಳೇನಿರುತ್ತೆ ಅದು ಆ ಭಾಗದಲ್ಲಿ ಅದು ಬರಬಾರ್ದು, ಅಥವಾ ಅಲ್ಲಿಂದ ಅವು ಡೈವರ್ಟ್ ಆಗಬೇಕಾಗಿರುತ್ತೆ. ಸೊ ಇದನ್ನು ಸೂಚಿಸಲಿಕ್ಕೆ ಇಶ್ಯೂ ಮಾಡ್ತಕ್ಕಂಥ ಒಂದು ಸಿಸ್ಟಮನ್ನು ನಾವೇನಂತ ಕರಿತೀವಿ ಅಂದರೆ ನೋಟಮ್ ಅಂತ ಕರಿತೇವೆ. ಸೊ ಈ ಒಂದು ನೋಟಮ್ ಬಗ್ಗೆ ಈ ಆರ್ಟಿಕಲಲ್ಲಿ ನಾವು ಹೆಚ್ಚಿನ ಮಾಹಿತಿಯನ್ನು ಡಿಸ್ಕಸ್ ಮಾಡೋಣ. ಸೊ ವಾಟ್ ಈಸ್ ನೋಟಮ್? ನೋಟಮ್ ಅನ್ನು ನಾವು ನೋಟಿಸ್ ಟು ಏರ್ ಮ್ಯಾನ್ ಅಥವಾ ನೋಟಿಸ್ ಟು ಏರ್ ಮಿಷನ್ಸ್ ಅಂತ ಹೇಳ್ತೇವೆ. ಸೊ ಇದನ್ನ ಇಶ್ಯೂ ಮಾಡ್ತಕ್ಕಂಥದ್ದು ಅಲರ್ಟ್ ಪೈಲಟ್ಸ್ ಅಬೌಟ್ ಏರ್ ಸ್ಪೇಸ್ ರೆಸ್ಟ್ರಿಕ್ಷನ್ಸ್. ಅಂದರೆ ಈ ಪೈಲಟ್ಗಳು ಯಾರಿರ್ತಾರೆ ಅವರಿಗೆ ವಾಯು ಪ್ರದೇಶದ ನಿರ್ಬಂಧಗಳು ಅಂದರೆ ಆ ಒಂದು ಪ್ರದೇಶದಲ್ಲಿ ಅವರು ಏರೋಪ್ಲೇನ್ಸನ್ನು ಫ್ಲೈ ಮಾಡಬಾರ್ದು ಅನ್ನೋದನ್ನು ತೋರಿಸ್ತಕ್ಕಂಥ ಒಂದು ಸಿಸ್ಟಮನ್ನು ನಾವು ನೋಟಮ್ ಅಂತ ಹೇಳ್ತೇವೆ. ಇನ್ಫಾರ್ಮ್ ಅಬೌಟ್ ಮಿಲಿಟರಿ ಎಕ್ಸಸೈಸಸ್, ಹಜಾರ್ಡ್ಸ್ ಆ್ಯಂಡ್ ಕ್ಲೋಜರ್ಸ್. ಸೊ ಇದನ್ನು 3 ಕಾರಣಗಳಿಗಾಗಿ ಮಾಡಲಾಗುತ್ತೆ. ನೋಟಮನ್ನು ಮಿಲಿಟರಿಗೆ ಸಂಬಂಧಪಟ್ಟಂತೆ ವ್ಯಾಯಾಮ ಅಥವಾ ಅಭ್ಯಾಸಗಳಾಗಿರ್ಬೋದು, ಅಪಾಯಗಳು ಇದ್ದ ಸಂದರ್ಭದಲ್ಲಿ ಮತ್ತು ಕೆಲವೊಂದು ನಿರ್ಬಂಧಗಳ ಸಮಯದಲ್ಲಿ ಈ ಒಂದು ಮಾಹಿತಿಯನ್ನು ನೀಡ್ತಕ್ಕಂಥದ್ದು ಒಂದು ಪದ್ಧತಿಯಾಗಿರುತ್ತೆ. ಸೊ ಯೂಸ್ಡ್ ಗ್ಲೋಬಲಿ ಅಂಡರ್ ಏವಿಯೇಷನ್ ರೆಗ್ಯುಲೇಷನ್. ಸೊ ಇದನ್ನು ಜಾಗತಿಕವಾಗಿ ಬಳಕೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದಾಗಿರುತ್ತೆ. ವಾಯುಯಾನ ನಿಯಮಗಳ ಅಡಿಯಲ್ಲಿ ಜಾಗತಿಕವಾಗಿ ಬಳಸ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಟೆಂಪರರಿಲಿ ರೆಸ್ಟ್ರಿಕ್ಟ್ ಸ್ಪೆಸಿಫಿಕ್ ಏರ್ ಸ್ಪೇಸ್ ಫಾರ್ ಸೇಫ್ಟಿ ಅಂದರೆ ಸುರಕ್ಷತೆಗಾಗಿ ನಿರ್ದಿಷ್ಟ ವಾಯು ಪ್ರದೇಶವನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಲಾಗುತ್ತೆ. ಇದು ಪರ್ಮನೆಂಟ್ ಆಗಿ ಅದನ್ನು ಕ್ಲೋಸರ್ ಮಾಡ್ತಕ್ಕಂಥದ್ದಲ್ಲ, ಕೆಲವೊಂದು ರೀಸನ್ಗಳಿಗಾಗಿ ತಾತ್ಕಾಲಿಕವಾಗಿ ನಿರ್ಬಂಧಿಸ್ತಕ್ಕಂಥ ಒಂದು ಕಾನ್ಸೆಪ್ಟನ್ನು ನಾವು ನೋಟಮ್ ಅಂತ ಹೇಳ್ತೇವೆ. ಸೊ ವಾಟ್ ಡಿಡ್ ಇಂಡಿಯಾ ಡೂ? ಸೊ ಈಗ ಇತ್ತೀಚೆಗೆ ನಮ್ಮ ಭಾರತ ದೇಶ ನೋಟಮನ್ನು ಇಶ್ಯೂ ಮಾಡಿರುತ್ತೆ. ಸೊ ಇದರ ಪರ್ಪಸ್ ಏನು ಅಂದರೆ ಏರ್ ಫೋರ್ಸ್ ಡ್ರಿಲ್ ನಿಯರ್ ವೆಸ್ಟರ್ನ್ ಬಾರ್ಡರ್ಸ್ ಅಂದರೆ ನಮ್ಮ ಭಾರತ ದೇಶದ ಪಶ್ಚಿಮ ಗಡಿಯ ಬಳಿ ವಾಯುಪಡೆಯ ಕವಾಯತು ಅಥವಾ ಅಭ್ಯಾಸ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಅಭ್ಯಾಸವನ್ನು ನಡೆಸ್ತಕ್ಕಂಥವರು ಇಂಡಿಯನ್ ಏರ್ ಫೋರ್ಸ್ ಅಥವಾ ಭಾರತೀಯ ವಾಯುಪಡೆಯ ಮುಖಾಂತರ ಈ ಒಂದು ಅಭ್ಯಾಸವನ್ನು ನಡೆಸಲಾಗುತ್ತೆ. ಸೊ ವಾಟ್ ಈಸ್ ದಿ ಎಕ್ಸಾಕ್ಟ್ ಲೊಕೇಶನ್ ಅಂತ ನಾವು ನೋಡೋದಾದ್ರೆ ಏರ್ ಸ್ಪೇಸ್ ನಿಯರ್ ಇಂಡೋ ಪಾಕಿಸ್ತಾನ್ ಬಾರ್ಡರ್ ಅಂದರೆ ನಮ್ಮ ಭಾರತ ದೇಶ ಮತ್ತು ಪಾಕಿಸ್ತಾನದ ಗಡಿಯ ಬಳಿ ಮಾಡ್ತಕ್ಕಂಥ ಒಂದು ಅಭ್ಯಾಸ ಇದಾಗಿರುತ್ತೆ. ಸೊ ಲೈಕ್ಲಿ ರಾಜಸ್ಥಾನ್ ಸಿಂಧ್ ಸೆಕ್ಟರ್ ಅಂದರೆ ರಾಜಸ್ಥಾನ್ ಸಿಂಧ್ ವಲಯದಲ್ಲಿ ಈ ಅಭ್ಯಾಸವನ್ನು ಮಾಡಲಾಗುತ್ತೆ. ಸೊ ಇದು ತಾತ್ಕಾಲಿಕ ಅಂದರೆ ಒಂದು ಫಿಕ್ಸ್ಡ್ ವಿಂಡೋ ಇರುತ್ತೆ, ಅಂದರೆ ಫ್ಯೂ ಡೇಸ್ಗಳಿಗೋಸ್ಕರ ಮಾಡ್ತಕ್ಕಂಥ ಒಂದು ಅಭ್ಯಾಸವಾಗಿರುತ್ತೆ. ಸೊ ತಾತ್ಕಾಲಿಕ ಅವಧಿಗೆ ಇಶ್ಯೂ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ಇದಾಗಿರುತ್ತೆ. ಏನಿದರ ಪರ್ಪಸ್ ಅಂದರೆ ರುಟೀನ್ ಟ್ರೈನಿಂಗ್ ಅಂಡ್ ಆಪರೇಷನಲ್ ರೆಡಿನೆಸ್ ಫಾರ್ ಇಂಡಿಯನ್ ಏರ್ ಫೋರ್ಸ್ ಇನ್ಕ್ಲೂಡಿಂಗ್ ಪೊಟೆನ್ಷಿಯಲ್ ಡ್ರಿಲ್ಸ್ ಅಂದರೆ ನಮ್ಮ ಏರ್ ಫೋರ್ಸ್ ಏನಿರುತ್ತೆ ಅವರು ಕವಾಯತುಗಳನ್ನು ಮಾಡ್ತಕ್ಕಂಥದ್ದು. ಆ್ಯಂಡ್ ಡ್ರಿಲ್ಸ್ ಇನ್ವಾಲ್ವಿಂಗ್ ಸುಕೋಯ್ 30 ಮಾರ್ಕ್
ಮಾರ್ಕ್ 1 ಆ್ಯಂಡ್ ರಫೇಲ್ ಫೈಟರ್ ಸ್ಕ್ವಾಡ್ರನ್ಸ್, ಅಂದರೆ ನಮ್ಮ ಭಾರತ ದೇಶದ ಸುಕೋಯ್ ಆಗಿರ್ಬೋದು, ರಫೇಲ್ ಫೈಟರ್ ಜೆಟ್ಸ್ ಆಗಿರ್ಬೋದು, ಇದನ್ನು ಬಳಸಿಕೊಂಡು ಅಭ್ಯಾಸ ಮಾಡ್ತಕ್ಕಂಥ ಒಂದು ಕಾರಣಕ್ಕಾಗಿ ಆ ಒಂದು ಪ್ರದೇಶವನ್ನು ರಿಸ್ಟ್ರಿಕ್ಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯ ಕಾರಣದಿಂದ ಈ ಒಂದು ನೋಟಾವನ್ನು ರಿಲೀಸ್ ಮಾಡಲಾಗಿರುತ್ತೆ. ಸೊ ಇದರಿಂದ ಆಗ್ತಕ್ಕಂಥ ಇಂಪ್ಯಾಕ್ಟ್ ಏನು ಅಥವಾ ಪರಿಣಾಮ ಏನು ಅಂತ ನಾವು ನೋಡೋದಾದರೆ, ಸಿವಿಲಿಯನ್ ಏರ್ಕ್ರಾಫ್ಟ್ಸ್ ಏನಿರುತ್ತೆ ಅಂದರೆ ನಾಗರಿಕರು ಬಳಸ್ತಕ್ಕಂಥ ಒಂದು ವಿಮಾನಗಳೇನಿರ್ತವೆ ಆ ಗೊತ್ತುಪಡಿಸಿರ್ತಕ್ಕಂಥ ಒಂದು ಪ್ರದೇಶ ಅಂದರೆ ಡೆಸಿಗ್ನೇಟೆಡ್ ಏರ್ ಸ್ಪೇಸ್ ಅಂತ ನಾವೇನು ಹೇಳ್ತೇವೆ ಆ ಪ್ರದೇಶವನ್ನು ಅವರು ಅವಾಯ್ಡ್ ಮಾಡ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಸೊ ಈ ಒಂದು ಸಿಸ್ಟಮನ್ನು ನಾವು ನೋಟಾ ಅಂತ ಕರಿತೇವೆ. ಸೊ ಇದಕ್ಕೆ ಪಾಕಿಸ್ತಾನದ ರಿಯಾಕ್ಷನ್ ಹೇಗಿತ್ತು ಅಂತ ನಾವು ನೋಡೋದಾದರೆ, ಅವರು ಮಿಲಿಟರಿ ಅಲರ್ಟ್ನೆಸ್ಸನ್ನು ಇನ್ಕ್ರೀಸ್ ಮಾಡಿರ್ತಾರೆ. ಬಿಕಾಸ್ ನಾವು ಆ ಒಂದು ಗಡಿ ಪ್ರದೇಶದಲ್ಲಿ ಮಾಡುತ್ತಿರುವ ಕಾರಣದಿಂದ ಹೆಚ್ಚಿನ ಮಿಲಿಟರಿ ಜಾಗರೂಕತೆಯನ್ನು ಅವರು ವಹಿಸ್ತಾ ಇರ್ತಕ್ಕಂಥದ್ದು. ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಆನ್ ಮಾನಿಟರಿಂಗ್ ಮೋಡ್ ಅಂದರೆ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಮೇಲ್ವಿಚಾರಣೆಯನ್ನು ಹೆಚ್ಚಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಪೊಲಿಟಿಕಲ್ ಲೀಡರ್ಶಿಪ್ ಎಕ್ಸ್ಪ್ರೆಸ್ಡ್ ಕನ್ಸರ್ನ್ಸ್ ಅಂದರೆ ರಾಜಕೀಯ ನಾಯಕತ್ವ ಕಳವಳವನ್ನು ಈ ಒಂದು ಕಾರಣದಿಂದ ಅವರು ವ್ಯಕ್ತಪಡಿಸಿರ್ತಕ್ಕಂಥದ್ದನ್ನು ಕೂಡ ಪಾಕಿಸ್ತಾನದಿಂದ ಬಂದಿರತಕ್ಕಂಥ ಒಂದು ಪ್ರತಿಕ್ರಿಯೆಯಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಹರ್ಮೂಜ್ ಜಲಸಂಧಿಯು ಯಾವ ಎರಡು ದೇಶಗಳ ನಡುವೆ ಇದೆ? ದಿ ಸ್ಟ್ರೇಟ್ ಆಫ್ ಹರ್ಮೂಜ್ ಲೈಸ್ ಬಿಟ್ವೀನ್ ವಿಚ್ ಟೂ ಕಂಟ್ರೀಸ್? ಸೊ ಕಂಪಲ್ಸರಿ ಹರ್ಮೂಜ್ ಸ್ಟ್ರೇಟ್ ಇರಾನ್, ಇಸ್ರೇಲ್ ಮತ್ತು ಈ ಒಂದು ಅಮೆರಿಕಾಗೆ ಸಂಬಂಧಪಟ್ಟಂತೆ ಮುಂದಿನ ಪರೀಕ್ಷೆಗಳಲ್ಲಿ 100% ಪ್ರಶ್ನೆಗಳು ಬಂದೇ ಬರುತ್ತೆ. ಅದರಲ್ಲಿ ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿರ್ತಕ್ಕಂಥ ಒಂದು ಜಲಸಂಧಿಯನ್ನು ನಾವು ಹರ್ಮೂಜ್ ಸ್ಟ್ರೇಟ್ ಅಂತ ಹೇಳ್ತೇವೆ. ಸೊ ಇದು ಯಾವ ಎರಡು ದೇಶಗಳ ನಡುವೆ ಇದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಇದು ಇರಾನ್ ಮತ್ತು ಒಮನ್ ರಾಷ್ಟ್ರಗಳ ನಡುವೆ ಇರತಕ್ಕಂಥ ಒಂದು ಜಲಸಂಧಿ ಆಗಿರುತ್ತೆ. ಸೊ ಈ ಒಂದು ಜಲಸಂಧಿ ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು ಅಂದರೆ, US ಇಸ್ರೇಲ್ ಇರಾನ್ ವಾರ್ ಹಿಟ್ಸ್ ಆಯಿಲ್ ಸಪ್ಲೈಸ್ ಸ್ಟ್ರೇಟ್ ಆಫ್ ಹರ್ಮೂಜ್. ಸೊ ನಮಗೆಲ್ಲ ತಿಳಿದಿರೋ ಹಾಗೆ US ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೀತಾ ಇರ್ತಕ್ಕಂಥ ಈ ಒಂದು ಯುದ್ಧ ಏನಿದೆ, ಈ ಯುದ್ಧದ ಕಾರಣದಿಂದ ಇರಾನ್ ಹರ್ಮೂಜ್ ಜಲಸಂಧಿನ ಅದು ಕ್ಲೋಸ್ ಮಾಡ್ತಾ ಇದೆ. ಅಂದರೆ ಯಾರ್ಯಾರು US ಫ್ರೆಂಡ್ಲಿ ನೇಷನ್ಸ್ ಇರ್ತಾರೆ ಅವರ ಒಂದು ವೆಸಲ್ಸ್ ಅಥವಾ ಹಡಗುಗಳು ಆ ಒಂದು ಪ್ರದೇಶದಲ್ಲಿ ಏನು ಪಾಸ್ ಆಗುತ್ತೆ ಅದನ್ನು ಅಟ್ಯಾಕ್ ಮಾಡಿ ಡೆಸ್ಟ್ರಾಯ್ ಮಾಡ್ತಕ್ಕಂಥ ಕೆಲಸವನ್ನು ಈ ಒಂದು ಯುದ್ಧದ ಕಾರಣದಿಂದ ಮಾಡಲಾಗ್ತಾ ಇದೆ. ಸೊ ಇದರಿಂದ ಭಾರತವೂ ಸೇರಿದಂತೆ ಅನೇಕ ರಾಷ್ಟ್ರಗಳಿಗೆ ಈ ತೈಲ ಮತ್ತು ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಏನಿರುತ್ತೆ ಅಂದರೆ ಆ ನೈಸರ್ಗಿಕ ಅನಿಲ ಏನಿದೆ, ಸೊ ಇದು ತಾತ್ಕಾಲಿಕವಾಗಿ ಕೊರತೆ ಉಂಟಾಗ್ತಕ್ಕಂಥ ಎಲ್ಲ ಸಾಧ್ಯತೆಗಳನ್ನು ನಾವಿಲ್ಲಿ ವಿಟ್ನೆಸ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ನಿಟ್ಟಿನಲ್ಲಿ ಈ ಹರ್ಮೂಜ್ ಜಲಸಂಧಿ ಏನಿದೆ ಇದರ ಬಗ್ಗೆ ಕಂಪ್ಲೀಟ್ ಜಿಯೋಗ್ರಾಫಿಕಲ್ ಇನ್ಫಾರ್ಮೇಷನ್ ಅನ್ನು ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಇರಾನ್ ರಾಷ್ಟ್ರವನ್ನು ನೋಡ್ಬೋದಾಗಿರುತ್ತೆ. ಸೊ ಈ ಇರಾನ್ ರಾಷ್ಟ್ರದ ಒಂದು ಚೋಕ್ ಪಾಯಿಂಟ್ ಅಂತ ಕರಿತೇವೆ. ಅಂದರೆ ಸರಿಸುಮಾರು ಕೇವಲ 30 ಕಿಲೋಮೀಟರ್ ವಿಡ್ತನ್ನು ಮಾತ್ರ ಹೊಂದಿರುವ ಕಾರಣದಿಂದ ಇದನ್ನು ತುಂಬ ಸುಲಭವಾಗಿ ಕಂಟ್ರೋಲ್ ಮಾಡ್ಬೋದಾಗಿರುತ್ತೆ. ಯಾವಾಗ ಒಂದು ಜಲಮೂಲ ತುಂಬ ಕಿರಿದಾಗಿರುತ್ತೆ ಅದರ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥದ್ದು ಸುಲಭವಾಗಿರುತ್ತೆ. ಅದೇ ಜಲಮೂಲ ತುಂಬ ಬ್ರಾಡ್ ಆಗಿದ್ದಿದ್ದರೆ ಸೊ ಅವಾಗ ಅಷ್ಟು ಕಂಟ್ರೋಲನ್ನು ಇರಾನ್ ಹೊಂದಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಈ ಸ್ಟ್ರೇಟ್ ಆಫ್ ಹರ್ಮೂಜ್ ಅಂತಕ್ಕಂಥದ್ದು ಕೇವಲ 30 ಕಿಲೋಮೀಟರ್ ಒಂದು ವ್ಯಾಪ್ತಿಯನ್ನು ಅಥವಾ ಅಗಲವನ್ನು ಹೊಂದಿರುವ ಕಾರಣದಿಂದ ಸೊ ಅದರ ಮೇಲೆ ಹೆಚ್ಚಿನ ಪ್ರಾಬಲ್ಯವನ್ನು ಈ ಒಂದು ಇರಾನ್ ರಾಷ್ಟ್ರ ತೋರಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ನಾವು ವೈ ದಿಸ್ ಹರ್ಮೂಜ್ ಸ್ಟ್ರೇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಗ್ಲೋಬಲ್ ಟ್ರೇಡ್ ಅಂತ ನಾವಿಲ್ಲಿ ನೋಡೋದಾದರೆ, ಇಲ್ಲಿ 20+ ಮಿಲಿಯನ್ ಬ್ಯಾರಲ್ಸ್ ಆಫ್ ಆಯಿಲ್ ಆ್ಯಂಡ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಪರ್ ಡೇ, ಅಂದರೆ ಒಂದು ದಿನಕ್ಕೆ 20ಕ್ಕಿಂತ ಹೆಚ್ಚು ಮಿಲಿಯನ್ ಬ್ಯಾರಲ್ಗಳು ಆಯಿಲ್ ಆಗಿರ್ಬೋದು ಅಥವಾ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆಗಿರ್ಬೋದು ಈ ಒಂದು ಜಲಸಂಧಿಯ ಮುಖಾಂತರ ಹಾದು ಹೋಗ್ತಕ್ಕಂಥದ್ದು. 20% ಆಫ್ ದಿ ಗ್ಲೋಬಲ್ ಆಯಿಲ್ ಟ್ರೇಡ್ ಅಂದರೆ ಜಗತ್ತಿನ ಒಟ್ಟು ಈ ಒಂದು ಗ್ಲೋಬಲ್ ಆಯಿಲ್ ಟ್ರೇಡ್ ಏನಿದೆ ಅಂದರೆ ಜಾಗತಿಕ ತೈಲ ಮಾರಾಟ ಏನಿದೆ ಅದರಲ್ಲಿ 20% ಆಯಿಲ್ ತೈಲ ಮಾರಾಟ ಅಂತಕ್ಕಂಥದ್ದು ಈ ಒಂದು ಪ್ರದೇಶದಲ್ಲಿ ನಡೀತಕ್ಕಂಥದ್ದು. ಇನ್ನು ಲಿಕ್ವಿಡ್ ನ್ಯಾಚುರಲ್ ಗ್ಯಾಸನ್ನು ನಾವು ತೆಗೆದುಕೊಂಡಾಗ ಅಂದರೆ ದ್ರವರೂಪದ ನೈಸರ್ಗಿಕ ಅನಿಲದ ಒಂದು ವ್ಯಾಪಾರವನ್ನು ನಾವು ತೆಗೆದುಕೊಂಡಾಗ 300 ಮಿಲಿಯನ್ m³ ಪರ್ ಡೇ ಅಷ್ಟು ಈ ಒಂದು ಸ್ಟ್ರೇಟ್ ಆಫ್ ಹರ್ಮೂಜ್ನಿಂದ ಪಾಸ್ ಆಗುತ್ತೆ. ಇದು ಕೂಡ 20% ಆಫ್ ದಿ ಗ್ಲೋಬಲ್ LNG ಏನಿದೆ ಅದು ಸ್ಟ್ರೇಟ್ ಆಫ್ ಹರ್ಮೂಜ್ನಿಂದ ಪ್ರಾರಂಭವಾಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ, ಅಥವಾ ಅದರ ಮುಖಾಂತರ ನಮ್ಮ ರಾಷ್ಟ್ರಗಳಿಗೆ ಅಥವಾ ಬೇರಿತರ ರಾಷ್ಟ್ರಗಳಿಗೆ ತಲುಪ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಕಾನ್ಫ್ಲಿಕ್ಟ್ ಏನಕ್ಕೆ ಸ್ಟಾರ್ಟ್ ಆಯಿತು, ಯಾಕೆ ಅವರು ಅದನ್ನು ಬಂದ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ, ಆನ್ ಮಾರ್ಚ್ 1 ಟ್ರಾಫಿಕ್ ಇನ್ ದಿ ಸ್ಟ್ರೇಟ್ ಡಿಕ್ಲೈನ್ಡ್ ಬೈ 86%. ಅಂದರೆ ಈ ಒಂದು ಸ್ಟ್ರೇಟ್ ಆಫ್ ಹರ್ಮೂಜ್ನಲ್ಲಿ ಮಾರ್ಚ್ 1ನೇ ತಾರೀಕು ಅಲ್ಲಿರ್ತಕ್ಕಂಥ ಒಂದು ದಟ್ಟಣೆ ಅಂತಕ್ಕಂಥದ್ದು ಸರಿಸುಮಾರು 86%
ಪ್ರತಿಶತದಷ್ಟು ಕಡಿಮೆ ಆಗಿರುತ್ತೆ. ಮೋರ್ ದ್ಯಾನ್ 250 ಟ್ಯಾಂಕರ್ಸ್ ಆಂಕರ್ಡ್ ಮೇಡ್ ಯು ಟರ್ನ್ಸ್ ಆರ್ ವೇಟಿಂಗ್ ಫಾರ್ ದಿ ಓಪನ್ ವಾಟರ್. ಅಂದರೆ 250ಕ್ಕಿಂತ ಹೆಚ್ಚು ಟ್ಯಾಂಕರ್ಗಳು ಇಲ್ಲ ಆಂಕರ್ಡ್ ಅಂದರೆ ಅಲ್ಲೇ ನಿಂತ್ಕೊಂಡಿರುತ್ತೆ, ಅಥವಾ ಯು ಟರ್ನ್ ಅಂದರೆ ವಾಪಸ್ ಹೋಗಿರ್ತವೆ, ಅಥವಾ ಅದು ಆ ಒಂದು ಫ್ರೀ ಮೂವ್ಮೆಂಟ್ಗೆ ವೆಯ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಈ ಕ್ರೂಡ್ ಆಯಿಲ್ ಪ್ರೈಸಸ್ ಅಂತಕ್ಕಂಥದ್ದು ಗ್ರ್ಯಾಜುಯಲಿ ಇನ್ಕ್ರೀಸ್ ಆಗ್ತಾ ಇದೆ. ಈಗ ಸರಿಸುಮಾರು 10% ಅಷ್ಟು ಈ ಒಂದು ಕಚ್ಚಾ ತೈಲದ ಒಂದು ಬೆಲೆ ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. 70 to 80% ಆಫ್ ದಿ ಆಯಿಲ್ ಅಂಡ್ LNG ಪಾಸಿಂಗ್ ಥ್ರೂ ದ ಸ್ಟ್ರೇಟ್ ಗೋಸ್ ಟು ಏಷಿಯನ್ ಕಂಟ್ರೀಸ್. ಅಂದರೆ ಇಲ್ಲಿ ಸರಬರಾಜು ಆಗ್ತಕ್ಕಂಥ 70ರಿಂದ 80% ತೈಲ ಆಗಿರ್ಬೋದು, ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಆಗಿರ್ಬೋದು, ಇದು ಏಷ್ಯಾದ ರಾಷ್ಟ್ರಗಳಿಗೆ ಸರಬರಾಜು ಆಗ್ತಕ್ಕಂಥ ಒಂದು ಮಾರ್ಗವಾಗಿರುತ್ತೆ. ಸೊ ಇದರಲ್ಲಿ ಚೈನಾ, ಇಂಡಿಯಾ, ಜಪಾನ್, ಸೌತ್ ಕೊರಿಯಾ ಈ ಒಂದು ಸ್ಟ್ರೇಟ್ ಆಫ್ ಹರ್ಮೂಸ್ ಮೇಲೆ ಹೆಚ್ಚಿನ ಅವಲಂಬನೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳಾಗಿ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಸ್ಟ್ರೇಟ್ ಆಫ್ ಹರ್ಮೂಸ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿನ ಡಿಸ್ಕಸ್ ಮಾಡೋದಾದ್ರೆ, ಸೊ ಈ ಭಾಗದಲ್ಲಿ ನಾವು ಇರಾನ್ ಅನ್ನು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಒಮನ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಒಮನ್ನ ಒಂದು ಭಾಗ, ಸೊ ಇದನ್ನ ನಾವು ಮಸುಂದಂ ಪೆನಿನ್ಸುಲಾ ಅಂತ ಹೇಳ್ತೇವೆ. ಇದು ಒಮನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಸ್ಟ್ರೇಟ್ ಆಫ್ ಹರ್ಮೂಸ್ ಅಂತಕ್ಕಂಥದ್ದು ಯಾವ ಎರಡು ರಾಷ್ಟ್ರಗಳ ನಡುವೆ ಇದೆ ಅಂದ್ರೆ ಇರಾನ್ ಮತ್ತೆ ಈ ಒಂದು ಮಸುಂದಂ ಪೆನಿನ್ಸುಲಾ ಅಂತಕ್ಕಂಥದ್ದು ಒಮನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪರ್ಯಾಯ ಪ್ರಸ್ಥಭೂಮಿ ಆಗಿರುತ್ತೆ. ಸೊ ಈ ಎರಡು ಪ್ರದೇಶಗಳ ನಡುವೆ ಇರತಕ್ಕಂಥ 30 ಕಿಲೋಮೀಟರ್ಗಳ ವ್ಯಾಪ್ತಿಯನ್ನ ಹೊಂದಿರತಕ್ಕಂಥ ನೀರನ್ನ ನಾವು ಸ್ಟ್ರೇಟ್ ಆಫ್ ಹರ್ಮೂಸ್ ಅಂತ ಕರಿತೇವೆ. ಸೊ ಇಲ್ಲಿ ಇರಾನ್ಗೆ ಸಂಬಂಧಪಟ್ಟಂತೆ ಒಂದು ಪೋರ್ಟ್ ಅಥವಾ ಬಂದರು ಕೂಡ ಇರುತ್ತೆ. ಆ ಬಂದರನ್ನ ನಾವು ಬಂದರ್ ಅಬ್ಬಾಸ್ ಅಂತ ಕರಿತೇವೆ. ದೇರ್ ಇಸ್ ಒನ್ ಮೋರ್ ಪೋರ್ಟ್, ಅದನ್ನ ನಾವು ಜಸ್ಕ್ ಅಂತ ಕರಿತೇವೆ. ಸೊ ಇನ್ನು ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ ನಾವು ಫ್ಯುಜೈರಾ ಅಂತಕ್ಕಂಥ ಒಂದು ಪೋರ್ಟ್ ಅನ್ನ ಕೂಡ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಸ್ಟ್ರೇಟ್ ಆಫ್ ಹರ್ಮೂಸ್ ಏನಿದೆ, ಇದು ಪರ್ಷಿಯನ್ ಗಲ್ಫ್ ಅನ್ನ ಗಲ್ಫ್ ಆಫ್ ಒಮನ್ಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇಲ್ಲಿಂದ ಮುಂದಕ್ಕೆ ಇದು ಏಷ್ಯನ್ ಕಂಟ್ರೀಸ್ ಅನ್ನ ತಲುಪ್ತಕ್ಕಂಥ ಒಂದು ಮಾರ್ಗವಾಗಿರುತ್ತೆ. ಸೊ ಯಾವಾಗ US ಮತ್ತೆ ಇರಾನ್ ನಡುವೆ ಈ ಒಂದು ಯುದ್ಧ ಪ್ರಾರಂಭವಾಗಿದೆ, ಆಗ ಇರಾನ್ ರಾಷ್ಟ್ರದವರು ಈ ಒಂದು ಭಾಗವನ್ನ ಸಂಪೂರ್ಣವಾಗಿ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ಇಲ್ಲಿ ಮೂವ್ ಆಗ್ತಕ್ಕಂಥ ಹಡಗುಗಳನ್ನ ಅವರು ಡೆಸ್ಟ್ರಾಯ್ ಮಾಡ್ತಕ್ಕಂಥದ್ದು ಸುದ್ದಿಯಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಭಾರತ ದೇಶದಲ್ಲಿ ಈ ಒಂದು ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಆಗಿರ್ಬೋದು ಅಂಡ್ ಕ್ರಮೇಣವಾಗಿ ಈ ಒಂದು ಯುದ್ಧ ನಿಲ್ಲದಿದ್ದರೆ, ಸೊ ಮುಂದಿನ ದಿನಗಳಲ್ಲಿ ಈ ಒಂದು ತೈಲಕ್ಕೆ ಸಂಬಂಧಪಟ್ಟಂತೆ ಕೂಡ ಹೆಚ್ಚಿನ ಒಂದು ಸ್ಕೇರ್ಸಿಟಿ ಅಥವಾ ಒಂದು ಕೊರತೆ ಆಗ್ತಕ್ಕಂಥ ಒಂದು ಸಾಧ್ಯತೆಯನ್ನು ಕೂಡ ನಾವು ಈ ಒಂದು ಯುದ್ಧದಿಂದ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಸ್ಟ್ರೇಟ್ ಆಫ್ ಹರ್ಮೂಸ್ ಅಂತಕ್ಕಂಥದ್ದು ನಾರ್ತ್ ಅಲ್ಲಿ ಅಥವಾ ಉತ್ತರದಲ್ಲಿ ಇರಾನ್ ಮತ್ತೆ ದಕ್ಷಿಣದಲ್ಲಿ ಸೌತ್ನಲ್ಲಿ ಒಮನ್ ರಾಷ್ಟ್ರಗಳ ನಡುವೆ ಇರತಕ್ಕಂಥ ಒಂದು ಜಲಸಂಧಿ ಆಗಿರುತ್ತೆ. ಸೊ ಇದು ಪರ್ಷಿಯನ್ ಗಲ್ಫ್ ಅನ್ನ ಗಲ್ಫ್ ಆಫ್ ಒಮನ್ಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಮಾರ್ಗವಾಗಿರುತ್ತೆ. ಸೊ ತದನಂತರ ಇದು ಅರೇಬಿಯನ್ ಸೀನ ಮುಖಾಂತರ ಇಂಡಿಯನ್ ಓಷನ್ ಅಥವಾ ಹಿಂದೂ ಮಹಾಸಾಗರಕ್ಕೆ ತಲುಪ್ತಕ್ಕಂಥದ್ದು. ಅಲ್ಲಿಂದ ಏಷ್ಯನ್ ಕಂಟ್ರೀಸ್ಗಳಿಗೆ ಆಯಿಲ್ ಮತ್ತೆ ನ್ಯಾಚುರಲ್ ಗ್ಯಾಸ್ ಅನ್ನ ಇಲ್ಲಿ ಸಪ್ಲೈ ಮಾಡಲಾಗುತ್ತೆ. ಸೊ ಈ ಒಂದು ಸ್ಟ್ರೇಟ್ ಆಫ್ ಹರ್ಮೂಸ್ ಏನಿದೆ, ಇದರ ನ್ಯಾರೋಯೆಸ್ಟ್ ಪಾಯಿಂಟ್ ಅಂದರೆ ಅತ್ಯಂತ ಕಿರಿದಾದ ಒಂದು ಪ್ರದೇಶ ಏನಿದೆ, ಅದು ಕೇವಲ 33 ಕಿಲೋಮೀಟರ್ ಇರ್ತಕ್ಕಂಥದ್ದು. ಶಿಪ್ಪಿಂಗ್ ಲೇನ್ಸ್ 3 ಕಿಲೋಮೀಟರ್ಸ್ ಆನ್ ಈಚ್ ಡೈರೆಕ್ಷನ್, ಅಂದರೆ ಪ್ರತಿಯೊಂದು ದಿಕ್ಕಿನಲ್ಲೂ 3 ಕಿಲೋಮೀಟರ್ನಷ್ಟು ಈ ಒಂದು ಶಿಪ್ಪಿಂಗ್ ಲೇನ್ಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಕೇವಲ 3 ಕಿಲೋಮೀಟರ್ಸ್ನಷ್ಟು ಶಿಪ್ಪಿಂಗ್ ಲೇನ್ಸ್ಗಳನ್ನು ಹೊಂದಿರುವ ಕಾರಣದಿಂದ ಇರಾನ್ ಇವುಗಳ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥದ್ದು ತುಂಬ ಸುಲಭವಾಗಿರ್ತಕ್ಕಂಥ ಒಂದು ಕಿರಿದಾದ ಜಲಸಂಧಿಯಾಗಿ ನಾವು ಇದನ್ನು ನೋಡಬಹುದಾಗಿರುತ್ತೆ. ಸೊ ಇದು ಯಾವ ಒಂದು ಪ್ರಕಾರದ ಜಲಸಂಧಿ ಅಂತ ನಾವು ನೋಡೋದಾದ್ರೆ ಸ್ಟ್ರಾಟಜಿಕ್ ಮ್ಯಾರಿಟೈಮ್ ಚೋಕ್ ಪಾಯಿಂಟ್ ಆಗಿರುತ್ತೆ. ಅಂದ್ರೆ ಇದು ಕಾರ್ಯತಂತ್ರದ ಕಡಲ ಒಂದು ಚೋಕ್ ಪಾಯಿಂಟ್ ಆಗಿರುತ್ತೆ. ಚೋಕ್ ಪಾಯಿಂಟ್ ಅಂದ್ರೆ ಏನಿಲ್ಲ, ಹೆಚ್ಚಿನ ವೆಸಲ್ಗಳು ಅದೇ ಒಂದು ಕಿರಿದಾದ ಜಲಸಂಧಿಯಿಂದ ಅವು ಮೂವ್ ಆಗಬೇಕಾಗಿರುತ್ತೆ. ಬಟ್ ಆ ಒಂದು ಜಲಸಂಧಿಗಳನ್ನ ಬೇರೆ ರಾಷ್ಟ್ರಗಳು ಹೆಚ್ಚಿನ ಪ್ರಭಾವಕ್ಕೆ ಒಳಪಟ್ಟಿರ್ತವೆ. ಸೊ ಈ ರೀತಿಯ ಪಾಯಿಂಟ್ಗಳನ್ನ ನಾವು ಚೋಕ್ ಅಂದ್ರೆ ಉಸಿರುಗಟ್ಟಿಸ್ತಕ್ಕಂಥ ಒಂದು ಪಾಯಿಂಟ್ಸ್ ಅಂತ ಹೇಳಲಾಗುತ್ತೆ. ಒನ್ ಆಫ್ ದಿ ಮೋಸ್ಟ್ ಕ್ರಿಟಿಕಲ್ ಸಿ ರೂಟ್ಸ್ ಇನ್ ದ ವರ್ಲ್ಡ್, ಅಂದ್ರೆ ಪ್ರಪಂಚದಲ್ಲಿಯೇ ಅತ್ಯಂತ ನಿರ್ಣಾಯಕವಾಗಿರ್ತಕ್ಕಂಥ ಸಮುದ್ರ ಮಾರ್ಗಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಇನ್ನು ಇದರ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಏನು ಅಂತ ನಾವು ನೋಡೋದಾದ್ರೆ, ಮೊದಲು ತೈಲ ಸಾಗಣೆ ಅಥವಾ ಆಯಿಲ್ ಟ್ರಾನ್ಸಿಟ್ಗೆ ಸಂಬಂಧಪಟ್ಟಂತೆ 20% ಆಫ್ ದಿ ಗ್ಲೋಬಲ್ ಪೆಟ್ರೋಲಿಯಂ ಕನ್ಸಂಪ್ಷನ್ ಪಾಸಸ್ ಡೈಲಿ, ಅಂದರೆ ಪ್ರತಿದಿನ
ಜಾಗತಿಕವಾಗಿ ಬಳಕೆ ಆಗ್ತಕ್ಕಂಥ 20% ಕಚ್ಚಾ ತೈಲ ಈ ಒಂದು ಸ್ಟ್ರೈಟ್ ಆಫ್ ಹರ್ಮೂಜ್ನ ಮುಖಾಂತರ ಹಾದು ಹೋಗ್ತಕ್ಕಂಥದ್ದು 20 ಮಿಲಿಯನ್ ಬ್ಯಾರಲ್ಸ್ ಪರ್ ಡೇ ಟ್ರಾನ್ಸ್ಪೋರ್ಟೆಡ್, ಅಂದರೆ ಒಂದು ದಿನಕ್ಕೆ 20 ಮಿಲಿಯನ್ ಅಷ್ಟು ಬ್ಯಾರಲ್ಗಳನ್ನು ಈ ಒಂದು ಸ್ಟ್ರೈಟ್ ಆಫ್ ಹರ್ಮೂಜ್ನ ಮುಖಾಂತರ ಟ್ರಾನ್ಸ್ಪೋರ್ಟೇಷನ್ ಮಾಡಲಾಗುತ್ತೆ. ಹಾಗಿದ್ರೆ ಮೇಜರ್ ಎಕ್ಸ್ಪೋರ್ಟರ್ಸ್ ಅಂದರೆ ಈ ಒಂದು ಜಲಮಾರ್ಗವನ್ನು ಬಳಕೆ ಮಾಡಿಕೊಳ್ಳುವ ಪ್ರಮುಖ ರಫ್ತುದಾರ ರಾಷ್ಟ್ರಗಳು ಯಾವ್ದ್ಯಾವುದು ಅಂದರೆ ಸೌದಿ ಅರೇಬಿಯಾ, ಇರಾಕ್, ಕುವೈತ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಇರಾನ್ ಈ ಒಂದು ಮಾರ್ಗವನ್ನು ಬಳಸಿಕೊಳ್ತಕ್ಕಂಥ ರಾಷ್ಟ್ರಗಳ ಪಟ್ಟಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇನ್ನು ನ್ಯಾಚುರಲ್ ಗ್ಯಾಸ್ಗೆ ಬಂದಾಗ ಮೇಜರ್ LNG ಎಕ್ಸ್ಪೋರ್ಟ್ಸ್ ಪಾಸಸ್ ಥ್ರೂ ದಿಸ್ ಎಸ್ಪೆಷಲಿ ಫ್ರಮ್ ಕತಾರ್, ಅಂದರೆ ಪ್ರಮುಖವಾಗಿ ಕತಾರ್ನ ಮುಖಾಂತರ ಅತಿ ಹೆಚ್ಚಿನ ಈ ಒಂದು ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಅಂತಕ್ಕಂಥದ್ದು ಪಾಸ್ ಆಗ್ತಕ್ಕಂಥ ಒಂದು ಜಲಸಂಧಿಯಾಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ಗ್ಲೋಬಲ್ ಎನರ್ಜಿ ಲೈಫ್ ಲೈನ್ ಅಂತ ಕರಿತೇವೆ. ಬಿಕಾಸ್ 20% is not a small volume. ಸೊ ಜಗತ್ತಿನ 20% ಕಚ್ಚಾ ತೈಲ ಇದರ ಮುಖಾಂತರ ಹಾದು ಹೋಗುವ ಕಾರಣದಿಂದ ಇದನ್ನು ಜಾಗತಿಕ ಇಂಧನದ ಜೀವನಾಡಿ ಅಂತ ಹೇಳ್ಬೋದಾಗಿರುತ್ತೆ. ಕ್ರಿಟಿಕಲ್ ಫಾರ್ ಏಷ್ಯಾ, ಯುರೋಪ್ ಆ್ಯಂಡ್ ಗ್ಲೋಬಲ್ ಮಾರ್ಕೆಟ್ಸ್. ಏಷ್ಯಾ ಆಗಿರ್ಬೋದು, ಯುರೋಪ್ ಆಗಿರ್ಬೋದು, ಜಾಗತಿಕ ಮಾರುಕಟ್ಟೆಗೆ ನಿರ್ಣಾಯಕವಾಗಿರ್ತಕ್ಕಂಥ ಮಾರ್ಗವಾಗಿರುತ್ತೆ. ಲಿಮಿಟೆಡ್ ಆಲ್ಟರ್ನೇಟಿವ್ ಪೈಪ್ಲೈನ್ ರೂಟ್ಸ್, ಅಂದರೆ ಸೀಮಿತ ಪರ್ಯಾಯ ಪೈಪ್ಲೈನ್ ಮಾರ್ಗಗಳಿರುತ್ತೆ. ಅಂದರೆ ಇದನ್ನು ಅವಾಯ್ಡ್ ಮಾಡಿ ನಾವು ಬೇರೆದನ್ನು ಪಡೆದುಕೊಳ್ಳಿಕ್ಕೆ ನಮಗೆ ಅಷ್ಟೊಂದು ಆಪ್ಷನ್ಸ್ ಇಲ್ಲ. ಸೊ ಅದರಿಂದ ಇದನ್ನು ನಾವು ಲಿಮಿಟೆಡ್ ಮಾರ್ಗವಾಗಿ ನೋಡ್ಬೋದಾಗಿರುತ್ತೆ. ಆ್ಯಂಡ್ ಎನಿ ಡಿಸ್ರಪ್ಷನ್ ಕಾಸಸ್ ಇಮ್ಮಿಡಿಯೇಟ್ ಪ್ರೈಸ್ ಶಾಕ್, ಅಂದರೆ ಇಲ್ಲಿ ಏನೋ ಸ್ವಲ್ಪ ಕೂಡ ಅಡಚಣೆ ಆದರೆ ತ್ವರಿತವಾಗಿ ಬೆಲೆ ಏರಿಕೆ ಆಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಈ ಭಾಗದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ವೈ ಇಸ್ ದಿ ವರ್ಲ್ಡ್ ಸಡನ್ಲಿ ವರಿಡ್? ಯಾಕೆ ಜಗತ್ತು ಈ ಒಂದು ಸ್ಟ್ರೈಟ್ ಆಫ್ ಹರ್ಮೂಜ್ಗೆ ಸಂಬಂಧಪಟ್ಟಂತೆ ಹೆಚ್ಚು ಚಿಂತಿತವಾಗಿದೆ ಅಂತ ನಾವಿಲ್ಲಿ ನೋಡೋದಾದ್ರೆ, ಸೊ ರೈಸಿಂಗ್ ಮಿಲಿಟರಿ ಟೆನ್ಷನ್ಸ್, ಅಂದರೆ ಈ ಒಂದು ಉದ್ವಿಗ್ನತೆ ಅಂತಕ್ಕಂಥದ್ದು ಡೇ ಬೈ ಡೇ ಹೆಚ್ಚಾಗ್ತಾ ಹೋಗ್ತಾ ಇದೆ. ಅದು ಕಡಿಮೆ ಆಗ್ತಕ್ಕಂಥ ಒಂದು ಸನ್ನಿವೇಶಗಳು ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ಅಂಡ್ ಎಸ್ಕಲೇಷನ್ಸ್ ಇನ್ವಾಲ್ವಿಂಗ್ ಯುನೈಟೆಡ್ ಸ್ಟೇಟ್ಸ್, ಇರಾನ್ ಮತ್ತು ಇಸ್ರೇಲ್ ನಡುವೆ ಈ ಒಂದು ಉಲ್ಬಣಗೊಳ್ತಾ ಇರ್ತಕ್ಕಂಥ ಈ ಒಂದು ಯುದ್ಧ ಏನಿದೆ, ಇದರಿಂದ ಕೇವಲ ಈ 3 ರಾಷ್ಟ್ರಗಳಿಗೆ ಮಾತ್ರವಲ್ಲ, ಇಡೀ ಜಗತ್ತೇ ಈ ಒಂದು ಯುದ್ಧದಿಂದ ಸಫರ್ ಆಗ್ತಕ್ಕಂಥ ಒಂದು ಸನ್ನಿವೇಶವನ್ನು ಈ ಒಂದು ಸಮಯದಲ್ಲಿ ಎಲ್ಲ ರಾಷ್ಟ್ರಗಳು ಎದುರಿಸ್ತಾ ಇರ್ತಕ್ಕಂಥದ್ದು. ಆ್ಯಂಡ್ ಮೋಸ್ಟ್ ಅಫೆಕ್ಟೆಡ್ ರೀಜನ್ಸ್, ಅಂದರೆ ಈ ಒಂದು ಯುದ್ಧದಿಂದ ಹೆಚ್ಚು ಬಾಧಿತವಾಗಿರ್ತಕ್ಕಂಥ ಒಂದು ರಾಷ್ಟ್ರಗಳನ್ನು ನಾವಿಲ್ಲಿ ನೋಡೋದಾದರೆ ನಮ್ಮ ಭಾರತ ರಾಷ್ಟ್ರ, ಚೈನಾ, ಜಪಾನ್, ಸೌತ್ ಕೊರಿಯಾ ಮತ್ತು ಕೆಲವೊಂದು ಯುರೋಪಿಯನ್ ನೇಷನ್ಸ್ ಕೂಡ ಈ ಒಂದು ಯುದ್ಧದಿಂದ ಹೆಚ್ಚು ಬಾಧಿತವಾಗಿರ್ತಕ್ಕಂಥ ಒಂದು ರಾಷ್ಟ್ರಗಳ ಪಟ್ಟಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಯಾಕೆ ಇದನ್ನು ನಾವು ಚೋಕ್ ಪಾಯಿಂಟ್ ಅಂತ ಕರಿತೀವಿ ಅಂದರೆ, ಎಕ್ಸ್ಟ್ರೀಮ್ಲಿ ನ್ಯಾರೋ ವಾಟರ್ ವೇಸ್ ಆಗಿರುತ್ತೆ, ಅಂದರೆ ಅತ್ಯಂತ ಕಿರಿದಾದ ಜಲಮಾರ್ಗ ಇದಾಗಿರುತ್ತೆ. ಹೈ ಕಾನ್ಸಂಟ್ರೇಷನ್ ಆಫ್ ಗ್ಲೋಬಲ್ ಎನರ್ಜಿ ಫ್ಲೋ, ಅಂದರೆ ಜಾಗತಿಕ ಇಂಧನದ ಹೆಚ್ಚಿನ ಒಂದು ಸಾಂದ್ರತೆ ಇದರ ಮುಖಾಂತರ ಪಾಸ್ ಆಗ್ತಕ್ಕಂಥದ್ದು. ಈಸಿ ಟು ಥ್ರೆಟನ್ ಮಿಲಿಟರಿ, ಅಲ್ಲಿರ್ತಕ್ಕಂಥ ಒಂದು ಮಿಲಿಟರಿಯನ್ನು ಸುಲಭವಾಗಿ ಬೆದರಿಕೆ ಹಾಕ್ಬೋದಾಗಿರುತ್ತೆ. ಹಾರ್ಡ್ ಟು ರೀಪ್ಲೇಸ್ ಲಾಜಿಸ್ಟಿಕ್ಸ್, ಅಂದರೆ ಈ ಒಂದು ಮಾರ್ಗದಿಂದ ವರ್ಗಾವಣೆ ಆಗ್ತಕ್ಕಂಥ ತೈಲ ಅಥವಾ ನೈಸರ್ಗಿಕ ಅನಿಲ ಆಗ್ಬೋದು, ಇದನ್ನು ಪರ್ಯಾಯ ಮಾರ್ಗದ ಮುಖಾಂತರ ಕಳಿಸಲಿಕ್ಕೆ ತುಂಬ ಕಷ್ಟಕರವಾಗಿರುವ ಕಾರಣದಿಂದ ಈ ಪ್ರದೇಶವನ್ನು ನಾವು ಚೋಕ್ ಪಾಯಿಂಟ್ ಅಂತ ಕರೀತಕ್ಕಂಥದ್ದು. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ಕೆನಡಾದ ಯಾವ ದ್ವೀಪವು ವಿಶ್ವದ ಅತಿ ದೊಡ್ಡ ದ್ವೀಪಗಳಲ್ಲಿ ಒಂದಾಗಿದೆ? ವಿಚ್ ಐಲ್ಯಾಂಡ್ ಆಫ್ ಕೆನಡಾ ಈಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ಐಲ್ಯಾಂಡ್ಸ್ ಇನ್ ದ ವರ್ಲ್ಡ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದನ್ನು ಬ್ಯಾಫಿನ್ ಐಲ್ಯಾಂಡ್ಸ್ ಅಂತ ಹೇಳ್ತೇವೆ. ಸೊ ಈ ಒಂದು ದ್ವೀಪ ಏನಿದೆ ಇದು ಕೆನಡಾದಲ್ಲಿರ್ತಕ್ಕಂಥದ್ದು. ಇದು ಪ್ರಪಂಚದಲ್ಲಿ ಇರ್ತಕ್ಕಂಥ ದೊಡ್ಡ ದ್ವೀಪಗಳಲ್ಲಿ ಇದು ಕೂಡ ಒಂದು ದ್ವೀಪವಾಗಿರುತ್ತೆ. ಹಾಗಿದ್ರೆ ಕೆನಡಾಗೆ ಸಂಬಂಧಪಟ್ಟಂತೆ ನಾವು ಪ್ರಶ್ನೆಯನ್ನು ಕೊಡಲಿಕ್ಕೆ ಕಾರಣ ಏನು ಅಂದರೆ, ಇಂಡಿಯಾ ಆ್ಯಂಡ್ ಕೆನಡಾ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿರ್ತವೆ. ಭಾರತ ಮತ್ತು ಕೆನಡಾ ಒಂದು ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದವನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಅಂದರೆ ಟ್ರೇಡ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಭಾರತ ಮತ್ತು ಕೆನಡಾ ನಡುವೆ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲಾಗಿರುತ್ತೆ. ಏನಿದು ಒಪ್ಪಂದ ಅನ್ನೋದನ್ನು ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಅದರ ಜೊತೆಗೆ ಕೆನಡಾಗೆ ಸಂಬಂಧಪಟ್ಟಂತೆ ಜಿಯೋಗ್ರಫಿಯನ್ನು ಕೂಡ ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಕೆನಡಾ ಅಂತಕ್ಕಂಥದ್ದು ನಾರ್ತ್ ಅಮೆರಿಕಾದಲ್ಲಿ ಬರ್ತಕ್ಕಂಥ ಒನ್ ಆಫ್ ದಿ ಬಿಗ್ಗೆಸ್ಟ್ ನೇಷನ್ಸ್ ಆಗಿರುತ್ತೆ. ಸೊ ವಿಸ್ತೀರ್ಣದಲ್ಲೂ ಕೂಡ ಇದು ದೊಡ್ಡದಾಗಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ನಾರ್ತ್ ಅಮೆರಿಕಾದಲ್ಲಿ ನಾವು ಮೇಜರ್ ಆಗಿ ಕೆನಡಾ, USA ಮತ್ತು ಮೆಕ್ಸಿಕೋ ರಾಷ್ಟ್ರಗಳನ್ನು ನೋಡ್ತಕ್ಕಂಥದ್ದು. ಇಲ್ಲಿ ಅಲಾಸ್ಕಾವನ್ನು ಕೂಡ ನೋಡ್ಬೋದಾಗಿರುತ್ತೆ. ಅಲಾಸ್ಕಾ ಅಂತಕ್ಕಂಥದ್ದು US-ಗೆ ಸೇರಿರ್ತಕ್ಕಂಥ ಒಂದು ಭೂಪ್ರದೇಶವಾಗಿರುತ್ತೆ. ಸೊ ಇಲ್ಲಿ ಆರ್ಕ್ಟಿಕ್ ಸರ್ಕಲ್ ಹಾದು ಹೋಗುತ್ತೆ. ಆರ್ಕ್ಟಿಕ್ ಸರ್ಕಲ್ ಅಂತಕ್ಕಂಥದ್ದು ಅಲಾಸ್ಕಾ, ಕೆನಡಾ ಮತ್ತು ಗ್ರೀನ್ಲ್ಯಾಂಡ್ನ ಡೆನ್ಮಾರ್ಕ್ನ ಭಾಗವಾಗಿರ್ತಕ್ಕಂಥ ಗ್ರೀನ್ಲ್ಯಾಂಡ್ನ ಮುಖಾಂತರ ಹಾದು ಹೋಗ್ತಕ್ಕಂಥ ಒಂದು
ರೇಖೆ ಆಗಿರುತ್ತೆ. ಇಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತಕ್ಕಂಥದ್ದು ಮೆಕ್ಸಿಕೋ ಮುಖಾಂತರ ಹಾದು ಹೋಗ್ತಕ್ಕಂಥದ್ದನ್ನು ನೋಡ್ಬೋದಾಗಿರುತ್ತೆ. ಯು ಎಸ್ ಎ ಮತ್ತು ಮೆಕ್ಸಿಕೋ ನಡುವೆ ಒಂದು ಗಲ್ಫ್ ಆಫ್ ಮೆಕ್ಸಿಕೋ ಅಂತ ಇರುತ್ತೆ. ಸೊ ಇತ್ತೀಚೆಗೆ ಯು ಎಸ್ ಎ ಇದಕ್ಕೆ ಮರುನಾಮಕರಣ ಮಾಡಲಾಗಿರುತ್ತೆ, ಗಲ್ಫ್ ಆಫ್ ಯು ಎಸ್ ಎ ಅಂತ ಮರುನಾಮಕರಣ ಮಾಡಲಾಗಿರುತ್ತೆ. ಬಟ್ ಗ್ಲೋಬಲಿ ಆ ಒಂದು ಹೆಸರನ್ನು ಯಾವುದೇ ರಾಷ್ಟ್ರ ಅಂಗೀಕಾರ ಮಾಡಿಲ್ಲ, ಕೇವಲ ಯು ಎಸ್ ಎ ಮಾತ್ರ ಆ ಒಂದು ಹೆಸರನ್ನು ಬದಲಾವಣೆ ಮಾಡಲಾಗಿರುತ್ತೆ. ಇನ್ನು ಇಲ್ಲಿರ್ತಕ್ಕಂಥ ವಾಟರ್ ಬಾಡೀಸನ್ನು ನಾವು ನೋಡೋದಾದರೆ ಪೆಸಿಫಿಕ್ ಓಷನನ್ನು ನಾವು ವೆಸ್ಟ್ ಸೈಡಲ್ಲಿ ನೋಡ್ಬೋದಾಗಿರುತ್ತೆ. ಅದಾದಮೇಲೆ ಅಟ್ಲಾಂಟಿಕ್ ಓಷನನ್ನು ಈಸ್ಟಲ್ಲಿ ನೋಡ್ಬೋದಾಗಿರುತ್ತೆ. ಕರಿಬಿಯನ್ ಸೀಯನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇವೆಲ್ಲ ಕೂಡ ಅಂಡ್ ಮೇಲೆ ಆರ್ಟಿಕ್ ಓಷನನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇವೆಲ್ಲ ವಾಟರ್ ಬಾಡೀಸು ಇಲ್ಲಿ ಸುತ್ತುವರೆದಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇನ್ನು ವಿಶೇಷವಾಗಿ ನಾವು ಕೆನಡಾದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಡಿಸ್ಕಸ್ ಮಾಡೋದಾದರೆ, ಸೊ ಫಸ್ಟ್ ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ಕ್ಯಾಪಿಟಲ್ ಸಿಟಿ. ಒಟೋವಾ ಏನಿದೆ ಇದು ಕೆನಡಾದ ರಾಜಧಾನಿಯಾಗಿರುತ್ತೆ. ಇನ್ನು ಈ ಭಾಗದಿಂದ ನಾವು ಪ್ರಾರಂಭ ಮಾಡೋದಾದರೆ, ಸೊ ಇಲ್ಲಿ ಯೂಕಟಾನ್ ರಿವರ್ ಅಂತ ನಾವು ನೋಡ್ಬೋದಾಗಿರುತ್ತೆ. ಸೊ ಯೂಕಟಾನ್ ರಿವರ್ ಅಂತಕ್ಕಂಥದ್ದು ಕೆನಡಾ ಮತ್ತು ಅಲಸ್ಕಾದ ಮಧ್ಯದಲ್ಲಿರ್ತಕ್ಕಂಥ ಒಂದು ರಿವರ್ ಆಗಿರುತ್ತೆ. ಸೊ ಅದಾದ್ಮೇಲೆ ಇಲ್ಲಿ ಮೌಂಟ್ ಲೋಗಾನ್ ಅಂತಕ್ಕಂಥ ಒಂದು ಮೌಂಟೇನ್ ಇರುತ್ತೆ, ಅದನ್ನ ಒಂದು ಬೆಟ್ಟ ಇರುತ್ತೆ. ಸೊ ಇದು ಕೆನಡಾದಲ್ಲಿರ್ತಕ್ಕಂಥ ಹೈಯೆಸ್ಟ್ ಪೀಕ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಇಲ್ಲಿ ಕೋಸ್ಟ್ ಮೌಂಟೇನ್ಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ರಾಕಿ ಮೌಂಟೇನ್ಸ್ ಅನ್ನ ಕೂಡ ನಾವು ಈ ಒಂದು ರಾಷ್ಟ್ರದಲ್ಲಿ ನೋಡ್ಬೋದಾಗಿರುತ್ತೆ. ಇನ್ನು ಇಲ್ಲಿರ್ತಕ್ಕಂಥ ಪ್ರಮುಖ ನದಿಗಳಲ್ಲಿ ಈ ಮೆಕೆನ್ಸಿ ರಿವರ್ ಅಂತ ಹೇಳ್ತೇವೆ, ಇದು ಪ್ರಮುಖವಾಗಿರ್ತಕ್ಕಂಥ ನದಿ ಆಗಿರುತ್ತೆ. ಈ ಮೆಕೆನ್ಸಿ ರಿವರ್ ಅಂತಕ್ಕಂಥದ್ದು ಇಲ್ಲಿ ಬಿಫೋರ್ಟ್ ಸಿ ಅಂತ ಕರಿತೇವೆ. ಬಿಫೋರ್ಟ್ ಸಿಗೆ ಎಂಟಿ ಆಗ್ತಕ್ಕಂಥ ಒಂದು ನದಿಯನ್ನು ನಾವು ಮೆಕೆನ್ಸಿ ರಿವರ್ ಅಂತ ಹೇಳ್ತೇವೆ. ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಪ್ರಮುಖ ಲೇಕ್ಸ್ ಗಳನ್ನ ನಾವು ನೋಡೋದಾದ್ರೆ ಗ್ರೇಟ್ ಬೇರ್ ಲೇಕ್ ಅಂತ ಒಂದಿರುತ್ತೆ, ಇನ್ನೊಂದು ಗ್ರೇಟ್ ಸ್ಲೇವ್ ಲೇಕ್ ಅಂತ ಕೂಡ ನಾವು ಈ ಒಂದು ರಾಷ್ಟ್ರದಲ್ಲಿ ನೋಡ್ಬೋದಾಗಿರುತ್ತೆ. ಇನ್ನು ಈ ಭಾಗದಲ್ಲಿ ಬಂದಾಗ ಒಂದು ಬೇ ಇರುತ್ತೆ, ಇದನ್ನ ನಾವು ಹಡ್ಸನ್ ಬೇ ಅಂತ ಹೇಳ್ತೇವೆ. ಹಡ್ಸನ್ ಬೇ ಸುತ್ತಲೂ ಇರ್ತಕ್ಕಂಥ ಒಂದು ಪ್ರದೇಶವನ್ನು ನಾವು ರಷ್ಯನ್ ಶೀಲ್ಡ್ ಅಂತ ಕರಿತೇವೆ. ಐ ಮೀನ್ ಟು ಸೇ ಕೆನಡಿಯನ್ ಶೀಲ್ಡ್ ಅಂತ ಕರಿತೇವೆ. ಏನ್ ಸರ್ ಇದು ಕೆನಡಿಯನ್ ಶೀಲ್ಡ್ ಅಂದ್ರೆ, ಈ ಒಂದು ಕೆನಡಿಯನ್ ಶೀಲ್ಡ್ ಏನಿದೆ ಇದು ಭೂಮಿಯ ಅತ್ಯಂತ ಪ್ರಥಮವಾಗಿ ರಚನೆಗೊಂಡಿರ್ತಕ್ಕಂಥ ಭೂಮಿಯ ಭಾಗ ಅಂತ ಇದನ್ನ ಹೇಳಲಾಗುತ್ತೆ. ಈ ಒಂದು ಕೆನಡಿಯನ್ ಶೀಲ್ಡ್ ಏನಿದೆ ಅದರ ಮುಂದೆ ಇರತಕ್ಕಂಥ ಒಂದು ವಾಟರ್ ಬಾಡಿಯನ್ನು ನಾವು ಹಡ್ಸನ್ ಬೇ ಅಂತ ಹೇಳ್ತೇವೆ. ಅದರ ಕೆಳಗಡೆ ನಾವು ಜೇಮ್ಸ್ ಬೇ ಅನ್ನ ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಸುತ್ತ ಇರತಕ್ಕಂಥ ಕೆನಡಾದ ಭೂಭಾಗವನ್ನು ನಾವು ಕೆನಡಿಯನ್ ಶೀಲ್ಡ್ ಅಂತ ಹೇಳ್ತೇವೆ. ಇದು ಒನ್ ಆಫ್ ದಿ ಓಲ್ಡೆಸ್ಟ್ ಲ್ಯಾಂಡ್ ಪೀಸ್ ಆಗಿ ನಾವು ಕೆನಡಿಯನ್ ಶೀಲ್ಡ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಭಾಗದಲ್ಲಿ ಕೆಲವೊಂದು ಕ್ರಿಟಿಕಲ್ ಮಿನರಲ್ಸ್ ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ಖನಿಜಗಳು ಕೂಡ ಸಿಗ್ತಕ್ಕಂಥ ಒಂದು ಭಾಗವಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಿಕ್ಕಲ್ ಆಗಿರ್ಬೋದು, ಯುರೇನಿಯಂ ಆಗಿರ್ಬೋದು, ಕಾಪರ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಈ ರೀತಿಯ ಪ್ರೀಶಿಯಸ್ ಮೆಟಲ್ಸ್ಗಳು ಅಥವಾ ವಸ್ತುಗಳು ಸಿಗ್ತಕ್ಕಂಥ ಒಂದು ಭಾಗವಾಗಿ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಇಲ್ಲಿ ಹಡ್ಸನ್ ಸ್ಟ್ರೇಟ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ನಾವು ಹಡ್ಸನ್ ಜಲಸಂಧಿ ಅಂತ ಕರಿತೇವೆ. ಈ ಹಡ್ಸನ್ ಬೇ ಮತ್ತೆ ಈ ಕಡೆ ಇರ್ತಕ್ಕಂಥ ಲ್ಯಾಬ್ರಡಾರ್ ಸಿ ಅಂತ ಹೇಳ್ತೇವೆ. ಲ್ಯಾಬ್ರಡಾರ್ ಸಿ ಮತ್ತೆ ಹಡ್ಸನ್ ಬೇ ಈ ಎರಡರ ಮಧ್ಯದಲ್ಲಿ ನಾವು ಹಡ್ಸನ್ ಸ್ಟ್ರೇಟ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಅದರ ಜೊತೆಗೆ ದೇರ್ ಇಸ್ ಒನ್ ಮೋರ್ ಸ್ಟ್ರೇಟ್, ಇದನ್ನ ನಾವು ಡೇವಿಸ್ ಸ್ಟ್ರೇಟ್ ಅಂತ, ಡೇವಿಸ್ ಜಲಸಂಧಿ ಅಂತ ಕರಿತೇವೆ. ಡೇವಿಸ್ ಜಲಸಂಧಿ ಅಂತಕ್ಕಂಥದ್ದು ಗ್ರೀನ್ಲ್ಯಾಂಡ್ ಮತ್ತೆ ಈ ಕಡೆ ಬ್ಯಾಫಿನ್ ಐಲ್ಯಾಂಡ್ಸ್ ಅಂತ ಕರಿತೇವೆ. ಸೊ ಬ್ಯಾಫಿನ್ ಐಲ್ಯಾಂಡ್ಸ್ ಅನ್ನ ನಾವು ಪ್ರಶ್ನೆಯಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಸೊ ಇದು ಲಾರ್ಜೆಸ್ಟ್ ಐಲ್ಯಾಂಡ್ ಆಗಿರುತ್ತೆ. ಸೊ ಬ್ಯಾಫಿನ್ ಐಲ್ಯಾಂಡ್ ಮತ್ತೆ ಈ ಒಂದು ಗ್ರೀನ್ಲ್ಯಾಂಡ್ ನ ಮಧ್ಯದಲ್ಲಿರ್ತಕ್ಕಂಥ ಒಂದು ಸ್ಟ್ರೇಟ್ ಅನ್ನ ನಾವು ಡೇವಿಸ್ ಸ್ಟ್ರೇಟ್ ಅಂತ ನಾವು ಕರೀತಕ್ಕಂಥದ್ದು. ಅದಾದ್ಮೇಲೆ ಇನ್ನೊಂದು ರಿವರ್ ಇರುತ್ತೆ, ಅದನ್ನ ನಾವು ಸೇಂಟ್ ಲಾರೆನ್ಸ್ ರಿವರ್ ಅಂತ ಕರಿತೇವೆ. ಸೊ ಅದು ಕೂಡ ಪ್ರಮುಖವಾಗಿರ್ತಕ್ಕಂಥ ನದಿ ಆಗಿರುತ್ತೆ. ಅಂಡ್ ಇಲ್ಲಿ ನಾವು ಗ್ರೇಟ್ ಲೇಕ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ದಟ್ ಈಸ್ ಇನ್ ಬಿಟ್ವೀನ್ ಯು ಎಸ್ ಎ ಮತ್ತು ಕೆನಡಾದ ಮಧ್ಯದಲ್ಲಿ ಒಂದು ಗ್ರೇಟ್ ಲೇಕ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಗ್ರೇಟ್ ಲೇಕ್ಸ್ ನ ವಿಶೇಷತೆ ಏನು ಅಂದ್ರೆ ಇದು ಒನ್ ಆಫ್ ದಿ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ಸ್ ಆಗಿರುತ್ತೆ. ಅಂದ್ರೆ ಈ ಒಂದು ಸಿಹಿ ನೀರಿನ ಸರೋವರಗಳಲ್ಲಿ ಇದು ಕೂಡ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಸರೋವರವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿ ನಮಗೆ ಈ ಒಂದು ಕೆನಡಾಗೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಈಗ ಭಾರತ ಮತ್ತು ಕೆನಡಾ ನಡುವೆ ಒಂದು ಒಪ್ಪಂದವನ್ನ ಮಾಡಿಕೊಳ್ಳಲಾಗಿರುತ್ತೆ. ಅದನ್ನ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅಂತ ಹೇಳ್ತೇವೆ. ಸೊ ಇದರ ಒಂದು ಬೆನಿಫಿಟ್ಸ್ ಏನು ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇದು ಬ್ರಾಡ್ ಬೇಸ್ಡ್ ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ ಅಗ್ರಿಮೆಂಟ್ ಆಗಿರುತ್ತೆ. ಅಂದ್ರೆ ಒಂದು ವಿಶಾಲವಾಗಿರ್ತಕ್ಕಂಥ ವ್ಯಾಪಾರ ಮತ್ತು ಹೂಡಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಸೊ ಇದರಲ್ಲಿ ಟ್ರೇಡ್ ಇನ್ ಗೂಡ್ಸ್ ಅಂದ್ರೆ ಸರಕುಗಳ ವ್ಯಾಪಾರ, ಟ್ರೇಡ್ ಇನ್ ಸರ್ವಿಸಸ್ ಅಂದ್ರೆ ಸೇವೆಗಳ ವ್ಯಾಪಾರ, ಇನ್ವೆಸ್ಟ್ಮೆಂಟ್ ಬಂಡವಾಳ ಹೂಡಿಕೆ
ಮತ್ತು ಎಕನಾಮಿಕ್ ಕೋಆಪರೇಷನ್ ಅಥವಾ ಆರ್ಥಿಕ ಸಹಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಒಪ್ಪಂದಗಳನ್ನು ಮಾಡಿಕೊಳ್ಳಲಾಗಿರುತ್ತೆ. ಇನ್ನು ಇದರ ಆಬ್ಜೆಕ್ಟಿವ್ಸ್ ಏನು ಅಂತ ನಾವಿಲ್ಲಿ ನೋಡೋದಾದ್ರೆ ರೆಡ್ಯೂಸ್ ಆರ್ ಎಲಿಮಿನೇಟ್ ಟ್ಯಾರಿಫ್ಸ್ ಅಂದರೆ ಈ ಒಂದು ಸುಂಕ ಏನಿರುತ್ತೆ, ಸೀಮಾ ಸುಂಕ ಅಂತ ನಾವೇನು ಹೇಳ್ತೇವೆ, ಅದನ್ನು ಇದರ ಕಡಿಮೆ ಮಾಡ್ತಕ್ಕಂಥದ್ದು ಅಥವಾ ಅದನ್ನು ಶೂನ್ಯ ಮಾಡ್ತಕ್ಕಂಥದ್ದು ಈ ಒಂದು ಒಪ್ಪಂದದ ಉದ್ದೇಶವಾಗಿರುತ್ತೆ. ರಿಮೂವ್ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅಂದರೆ ಈ ಒಂದು ಸುಂಕರಹಿತ ಅಡೆತಡೆಗಳೇನಿರ್ತವೆ ಅದನ್ನು ಸಂಪೂರ್ಣವಾಗಿ ತೆಗೆದು ಹಾಕ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅಂಡ್ ಇಂಪ್ರೂವ್ ಮಾರ್ಕೆಟ್ ಆಕ್ಸೆಸ್ ಅಂದರೆ ಎರಡೂ ರಾಷ್ಟ್ರಗಳಲ್ಲಿ ಪರಸ್ಪರವಾಗಿ ಈ ಮಾರುಕಟ್ಟೆ ಪ್ರವೇಶವನ್ನು ಸುಲಭಗೊಳಿಸುವ ಉದ್ದೇಶದಿಂದ ಈ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲಾಗಿರುತ್ತೆ. ಅದರ ಜೊತೆಗೆ ಫೆಸಿಲಿಟೇಟ್ ಸ್ಮೂತರ್ ಕಸ್ಟಮ್ಸ್ ಪ್ರೊಸೀಜಿಯರ್ ಅಂದರೆ ಈ ಕಸ್ಟಮ್ಸ್ ಅಂತ ಹೇಳ್ತೇವೆ. ಕಸ್ಟಮ್ಸ್ ಅಂದರೆ ಆ ಚೆಕಿಂಗ್ ಆಗಿರ್ಬೋದು, ಇನ್ಸ್ಪೆಕ್ಷನ್ ಆಗಿರ್ಬೋದು, ರೆಗ್ಯುಲೇಷನ್ಸ್ ಆಗಿರ್ಬೋದು, ಇವೆಲ್ಲವನ್ನ ಕೂಡ ಸುಲಭಗೊಳಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸ್ಟ್ರೆಂಥನ್ ಸಪ್ಲೈ ಚೈನ್ ಅಂದರೆ ಪೂರೈಕೆ ಸರಪಳಿಯನ್ನು ಬಲಪಡಿಸ್ತಕ್ಕಂಥದ್ದು. ಅಂಡ್ ಪ್ರಮೋಟ್ ರೆಗ್ಯುಲೇಟರಿ ಕೋಆಪರೇಷನ್ ಅಂದರೆ ಈ ಒಂದು ಕಾನೂನುಗಳೇನಿರ್ತವೆ ಇದಕ್ಕೆ ಸಂಬಂಧಪಟ್ಟಂತೆ ಸಹಕಾರವನ್ನು ಹೆಚ್ಚು ಮಾಡುವ ಉದ್ದೇಶದಿಂದ ಈ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲಾಗಿರುತ್ತೆ. ಇನ್ನು ಟ್ರೇಡ್ ಟಾರ್ಗೆಟ್ಸ್ ಏನು, ವ್ಯಾಪಾರದ ಗುರಿಗಳು ಏನು ಅಂತ ನಾವು ನೋಡೋದಾದ್ರೆ ಡಬಲ್ ಬೈಲ್ಯಾಟ್ರಲ್ ಟ್ರೇಡ್ ಬೈ 2030 ಅಂದರೆ ಇವಾಗ ಏನು ವಾಲ್ಯೂಮ್ ಆಫ್ ಟ್ರೇಡ್ ಏನಿದೆ ನಮ್ಮ ಇಬ್ಬರು ರಾಷ್ಟ್ರಗಳ ನಡುವೆ ಈಗ ನಡೀತಕ್ಕಂಥ ಒಂದು ವ್ಯಾಪಾರದ ಮೌಲ್ಯ ಏನಿದೆ ಆ ಮೌಲ್ಯವನ್ನು 2030 ಬರುವ ವೇಳೆಗೆ ಅದನ್ನು ದ್ವಿಗುಣಗೊಳಿಸ್ತಕ್ಕಂಥದ್ದು ಈ ಒಂದು ಒಪ್ಪಂದದ ಉದ್ದೇಶವಾಗಿರುತ್ತೆ. ಆ್ಯಂಡ್ ಈಗ ನಾವು ಮಾಡ್ತಾ ಇರ್ತಕ್ಕಂಥ ಒಂದು ಕರೆಂಟ್ ಟ್ರೇಡ್ ಅಂದರೆ ಪ್ರಸ್ತುತವಾಗಿ ಯಾವ ಒಂದು ಸರಕುಗಳಲ್ಲಿ ಎರಡೂ ರಾಷ್ಟ್ರಗಳ ನಡುವೆ ವ್ಯಾಪಾರ ನಡೀತಾ ಇದೆ ಅಂದರೆ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಅಥವಾ ಕೃಷಿ ಉತ್ಪನ್ನಗಳಿಗೆ ಸಂಬಂಧಪಟ್ಟಂತೆ, ಎನರ್ಜಿ ರಿಸೋರ್ಸಸ್ ಅಥವಾ ಇಂಧನ ಸಂಪನ್ಮೂಲಗಳು, ಫಾರ್ಮಾಸ್ಯೂಟಿಕಲ್ಸ್ ಅಂದರೆ ಔಷಧಿಗಳು, ಮಷಿನರಿ ಅಂದರೆ ಯಂತ್ರೋಪಕರಣಗಳು ಮತ್ತು ಕೆಲವೊಂದು ಸರ್ವೀಸಸ್ ಅಥವಾ ಸೇವೆಗಳಿಗೆ ಸಂಬಂಧಪಟ್ಟಂತೆ ಎರಡೂ ರಾಷ್ಟ್ರಗಳ ನಡುವೆ ಈಗ ವ್ಯಾಪಾರಗಳು ನಡೀತಾ ಇದೆ. ಇನ್ನು ಕೀ ಸೆಕ್ಟರ್ಸ್ ಆಫ್ ಕೋಆಪರೇಷನ್ ಅಂದರೆ ಎರಡೂ ರಾಷ್ಟ್ರಗಳ ನಡುವೆ ಸಹಕಾರವನ್ನು ಹೆಚ್ಚು ಮಾಡಿರ್ತಕ್ಕಂಥ ವಲಯಗಳು ಯಾವುದು ಅಂತ ನಾವು ನೋಡೋದಾದ್ರೆ ಎನರ್ಜಿ, ಅದಾದಮೇಲೆ ಕ್ರಿಟಿಕಲ್ ಮಿನರಲ್ಸ್ ಅಥವಾ ನಿರ್ಣಾಯಕ ಖನಿಜಗಳಾಗಿರ್ಬೋದು, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಂಡ್ ಡಿಜಿಟಲ್ ಸರ್ವೀಸಸ್ ಅಂದರೆ ಮಾಹಿತಿ ತಂತ್ರಜ್ಞಾನ ಮತ್ತು ಡಿಜಿಟಲ್ ಸೇವೆಗಳು ಎರಡೂ ರಾಷ್ಟ್ರಗಳು ಇನ್ ಕೋಆಪರೇಷನ್ ಅಥವಾ ಸಹಕಾರದಿಂದ ಮಾಡ್ತಾ ಇರ್ತಕ್ಕಂಥ ಒಂದು ಟ್ರೇಡಲ್ಲಿ ಬರ್ತಕ್ಕಂಥ ವಿಷಯಗಳಾಗಿರುತ್ತೆ. ಇನ್ನು ಅಗ್ರಿಕಲ್ಚರ್ ಆ್ಯಂಡ್ ಅಗ್ರಿ ಪ್ರಾಡಕ್ಟ್ಸ್ ಅಂದರೆ ಕೃಷಿ ಉತ್ಪನ್ನಗಳು, ಎಜುಕೇಷನ್ ಆ್ಯಂಡ್ ಮೊಬಿಲಿಟಿ ಶಿಕ್ಷಣ ಮತ್ತು ಚಲನಶೀಲತೆ, ಇನ್ಫ್ರಾಸ್ಟ್ರಕ್ಚರ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಮೂಲಸೌಕರ್ಯ ಮತ್ತು ಉತ್ಪಾದನೆಗೆ ಸಂಬಂಧಪಟ್ಟಂತೆ ಕೋಆಪರೇಷನ್ ಈಸ್ ಆಲ್ರೆಡಿ ದೇರ್ ಇನ್ ಬಿಟ್ವೀನ್ ದೀಸ್ ಟೂ ಕಂಟ್ರೀಸ್ ಆಗಿರುತ್ತೆ. ಇನ್ನು ವಾಟ್ ಆರ್ ದಿ ಎಕ್ಸ್ಪೆಕ್ಟೆಡ್ ಬೆನಿಫಿಟ್ಸ್ ಫಾರ್ ಇಂಡಿಯಾ, ಈ ಒಂದು ಒಪ್ಪಂದದಿಂದ ಭಾರತ ದೇಶಕ್ಕೆ ಸಿಗಬಹುದಾಗಿರ್ತಕ್ಕಂಥ ಪ್ರಯೋಜನಗಳೇನು ಅಂತ ನಾವಿಲ್ಲಿ ನೋಡೋದಾದರೆ ಬೆಟರ್ ಆಕ್ಸೆಸ್ ಟು ಕೆನಡಿಯನ್ ಮಾರ್ಕೆಟ್ ಅಂದರೆ ಕೆನಡಾದ ಮಾರುಕಟ್ಟೆಗೆ ಉತ್ತಮ ಪ್ರವೇಶವನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ನಮ್ಮ ಸರ್ವೀಸಸ್ ಎಕ್ಸ್ಪೋರ್ಟ್ ಅಂದರೆ IT ಆಗಿರ್ಬೋದು ಮತ್ತು ಪ್ರೊಫೆಷ್ನಲ್ಸ್ ಆಗಿರ್ಬೋದು ಈ ಒಂದು ಎಕ್ಸ್ಪೋರ್ಟನ್ನು ನಾವು ಹೆಚ್ಚು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಇನ್ನು ಕ್ರಿಟಿಕಲ್ ಮಿನರಲ್ಸ್ ಏನಿರುತ್ತೆ, ನಿರ್ಣಾಯಕ ಖನಿಜಗಳ ಲಭ್ಯತೆ ನಮಗೆ ಹೆಚ್ಚಾಗುತ್ತೆ. ಬಿಕಾಸ್ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳಿಗೆ ಈ ಕ್ರಿಟಿಕಲ್ ಮಿನರಲ್ಸ್ ಬಹಳ ಕ್ರೂಷಿಯಲ್ ಆಗಿರುತ್ತೆ. ಆ್ಯಂಡ್ ಎನರ್ಜಿ ಸೆಕ್ಯೂರಿಟಿ ಅಂದರೆ ಇಂಧನ ಭದ್ರತೆ, ಸೊ ವಾಟ್ ವಿ ಆರ್ ಸಫರಿಂಗ್ ರೈಟ್ ನಾವು, ಸೊ ಆ ಒಂದು ಇಂಧನದ ಕೊರತೆ ಏನಿರುತ್ತೆ ಅದಕ್ಕೆ ಹೆಚ್ಚಿನ ಭದ್ರತೆಯ ಬೆಂಬಲ ನಮಗೆ ಸಿಗುತ್ತೆ. ಆ್ಯಂಡ್ ಬೂಸ್ಟ್ ಟು ಮೇಕ್ ಇನ್ ಇಂಡಿಯಾ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೋರ್ಟ್ಸ್ ಅಂದರೆ ನಮ್ಮ ಭಾರತ ದೇಶದ ಮೇಕ್ ಇನ್ ಇಂಡಿಯಾ ಅಂದರೆ ಭಾರತ ದೇಶದಲ್ಲಿಯೇ ಉತ್ಪಾದಿಸಿ ಮತ್ತು ಉತ್ಪಾದನಾ ರಫ್ತಿಗೆ ಉತ್ತೇಜನ ಮಾಡ್ತಕ್ಕಂಥದ್ದು ನಮ್ಮ ದೇಶಕ್ಕೆ ಆಗ್ತಕ್ಕಂಥ ಬೆನಿಫಿಟ್ ಆಗಿರುತ್ತೆ. ಸೊ ನಮಗೆ ಹೇಗೆ ಬೆನಿಫಿಟ್ ಆಗುತ್ತೆ ಅದೇ ರೀತಿ ಕೆನಡಾ ರಾಷ್ಟ್ರಕ್ಕೂ ಕೂಡ ಬೆನಿಫಿಟ್ ಆಗುತ್ತೆ. ಸೊ ಗ್ರೇಟರ್ ಆಕ್ಸೆಸ್ ಟು ಲಾರ್ಜರ್ ಇಂಡಿಯನ್ ಮಾರ್ಕೆಟ್ ಅಂದರೆ ನಮ್ಮ ಭಾರತ ದೇಶ ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ನಮ್ಮನ್ನು ನಾವು ಬೃಹತ್ ಮಾರುಕಟ್ಟೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದಕ್ಕೆ ಕೆನಡಾಗೆ ಹೆಚ್ಚಿನ ಪ್ರವೇಶ ಸಿಗ್ತಕ್ಕಂಥದ್ದು. ಎಕ್ಸ್ಪೋರ್ಟ್ ಗ್ರೋತ್ ಇನ್ ಅಗ್ರಿಕಲ್ಚರ್ ಆ್ಯಂಡ್ ಎನರ್ಜಿ, ಕೃಷಿ ಮತ್ತು ಇಂಧನಕ್ಕೆ ಸಂಬಂಧಪಟ್ಟಂತೆ ರಫ್ತಿನಲ್ಲಿ ಹೆಚ್ಚಿನ ಬೆಳವಣಿಗೆ ಆಗ್ತಕ್ಕಂಥದ್ದು. ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಇನ್ ಇನ್ಫ್ರಾಸ್ಟ್ರಕ್ಚರ್, ಮೂಲ ಸೌಕರ್ಯಗಳ ಹೂಡಿಕೆಯಲ್ಲಿ ಅವಕಾಶಗಳು ಹೆಚ್ಚಾಗ್ತಕ್ಕಂಥದ್ದು. ಸ್ಟ್ರಾಂಗರ್ ಫುಟ್ ಪ್ರಿಂಟ್ ಇನ್ ಇಂಡೋ ಪೆಸಿಫಿಕ್ ರೀಜನ್, ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಬಲವಾದ ಒಂದು ಪ್ರಾಬಲ್ಯವನ್ನು ಸಾಧಿಸ್ತಕ್ಕಂಥದ್ದು ಕೂಡ ಸೊ ಕೆನಡಾಗೆ ಆಗ್ತಕ್ಕಂಥ ಒಂದು ಬೆನಿಫಿಟ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 4. ಭಾರತದ 93ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಯಾರು?
ಸೊ ಹೂ ಬಿಕೇಮ್ ಇಂಡಿಯಾಸ್ 93rd ಚೆಸ್ ಗ್ರ್ಯಾಂಡ್ ಮಾಸ್ಟರ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅರವ್ ಡೆಂಗ್ಲಾ. ಸೊ ಇವರು ಭಾರತ ದೇಶದ 93ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿರ್ತಾರೆ. ಸೊ ಇವರ ಬಗ್ಗೆ ತಿಳ್ಕೊಳ್ಳೋಣ, ಮತ್ತು ಗ್ರ್ಯಾಂಡ್ ಮಾಸ್ಟರ್ ಆಗುವುದು ಹೇಗೆ ಅದನ್ನು ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇವರ ಹೆಸರು ಅರವ್ ಡೆಂಗ್ಲಾ ಅಂತಕ್ಕಂಥದ್ದು ಇವರ ಹೆಸರಾಗಿರುತ್ತೆ. ಸೊ ಇವರು ಕೇವಲ 17 ವರ್ಷ ಟೀನೇಜರ್ ಆಗಿರ್ತಾರೆ. ಸೊ ಇವರ ಹೋಮ್ ಟೌನ್ ಬಂದು ಮುಂಬೈ ಆಗಿರುತ್ತೆ. ಆ್ಯಂಡ್ ಇವರು ಈಗ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿರ್ತಾರೆ. ನಮ್ಮ ಭಾರತ ದೇಶದ 93ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿ ಇವರು ಆಯ್ಕೆ ಆಗಿರ್ತಾರೆ. ಏನಿದು ಗ್ರ್ಯಾಂಡ್ ಮಾಸ್ಟರ್ ಟೈಟಲ್? ಇದನ್ನು ಕೊಡ್ತಕ್ಕಂಥವ್ರು ಯಾರು ಅಂದರೆ ಫೈಡ್ ವತಿಯಿಂದ ಇದನ್ನು ನೀಡಲಾಗುತ್ತೆ. ಫೈಡ್ ಅನ್ನು ನಾವು ವರ್ಲ್ಡ್ ಚೆಸ್ ಫೆಡರೇಷನ್ ಅಥವಾ ವಿಶ್ವ ಚೆಸ್ ಫೆಡರೇಷನ್ ಅಂತ ಹೇಳ್ತೇವೆ. ಸೊ ಇವರ ವತಿಯಿಂದ ನೀಡ್ತಕ್ಕಂಥ ಒಂದು ಹಾನರ್ ಇದಾಗಿರುತ್ತೆ. ಹೈಯೆಸ್ಟ್ ಟೈಟಲ್ ಇನ್ ಕ್ಲಾಸಿಕಲ್ ಚೆಸ್, ಅಂದರೆ ಈ ಒಂದು ಚೆಸ್ ಆಟದಲ್ಲಿ ಅತ್ಯುನ್ನತ ಪ್ರಶಸ್ತಿ ಅಂತ ಹೇಳ್ಬೋದಾಗಿರುತ್ತೆ. ಅಪಾರ್ಟ್ ಫ್ರಮ್ ವರ್ಲ್ಡ್ ಚಾಂಪಿಯನ್ಶಿಪ್, ಅಂದರೆ ವಿಶ್ವ ಚಾಂಪಿಯನ್ಶಿಪ್ ಅನ್ನು ಹೊರತುಪಡಿಸಿದರೆ ಇದನ್ನು ಅತ್ಯುನ್ನತ ಪ್ರಶಸ್ತಿ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದನ್ನು ಗಳಿಸಲಿಕ್ಕೆ ಇರ್ತಕ್ಕಂಥ ರಿಕ್ವೈರ್ಮೆಂಟ್ಸ್ ಏನು ಅಂತ ನಾವು ನೋಡೋದಾದರೆ, ಅಚೀವ್ 3 ಗ್ರ್ಯಾಂಡ್ ಮಾಸ್ಟರ್ ನಾರ್ಮ್ಸ್ ಇನ್ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ಸ್, ಅಂದರೆ ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳಲ್ಲಿ 3 ಗ್ರ್ಯಾಂಡ್ ಮಾಸ್ಟರ್ ಮಾನದಂಡಗಳನ್ನು ಅವರು ಸಾಧಿಸಿರಬೇಕಾಗಿರುತ್ತೆ. 2500 ಫೈಡ್ ರೇಟಿಂಗ್ಸನ್ನು ಅವರು ಕ್ರಾಸ್ ಮಾಡಿರಬೇಕಾಗಿರುತ್ತೆ. ಮೇಂಟೈನ್ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಸ್ ಎಗೇನ್ಸ್ಟ್ ಟೈಟಲ್ಡ್ ಪ್ಲೇಯರ್ಸ್, ಅಂದರೆ ಆಲ್ರೆಡಿ ಪದಕಗಳನ್ನು ಪಡೆದುಕೊಂಡಿರ್ತಕ್ಕಂಥ ಅಥವಾ ಈ ಒಂದು ಶೀರ್ಷಿಕೆಯನ್ನು ಪಡೆದುಕೊಂಡಿರ್ತಕ್ಕಂಥ ಆಟಗಾರರ ವಿರುದ್ಧ ಕಾರ್ಯಕ್ಷಮತೆಯ ಮಾನದಂಡಗಳನ್ನು ಅವರು ಕಾಯ್ದುಕೊಳ್ಳಬೇಕಾಗಿರುತ್ತೆ. ಸೊ ಎಲ್ಲ ಮಾನದಂಡಗಳ ಮೇಲೆ ಅವರನ್ನು ಗ್ರ್ಯಾಂಡ್ ಮಾಸ್ಟರ್ ಅಂತ ಡಿಕ್ಲೇರ್ ಮಾಡ್ತಾರೆ. ಸೊ ಇನ್ನು ನಮ್ಮ ಭಾರತ ದೇಶದಲ್ಲಿ ಒಂದು ಗ್ರ್ಯಾಂಡ್ ಮಾಸ್ಟರ್ಗಳ ಸಂಖ್ಯೆ ಬಹಳ ಹೆಚ್ಚಾಗ್ತಾ ಇದೆ. ಚೆಸ್ ರೆವಲ್ಯೂಷನ್ ಇನ್ ಇಂಡಿಯಾ ಬಿಗನ್ ಆಫ್ಟರ್ ವಿಶ್ವನಾಥನ್ ಆನಂದ್. ಸೊ 1988ರಲ್ಲಿ ಭಾರತದ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಆಗಿರ್ತಕ್ಕಂಥ ವಿಶ್ವನಾಥನ್ ಆನಂದ್ ಅವರ ಗ್ರ್ಯಾಂಡ್ ಮಾಸ್ಟರ್ ಆದ ನಂತರ ಸೊ ಈಗ 90ಕ್ಕೂ ಹೆಚ್ಚು ಗ್ರ್ಯಾಂಡ್ ಮಾಸ್ಟರ್ಗಳು, ಅದು ಕೂಡ ತುಂಬ ಎಳೆಯ ವಯಸ್ಸಿನಲ್ಲಿ ಗ್ರ್ಯಾಂಡ್ ಮಾಸ್ಟರ್ಗಳು ಆಗಿರ್ತಕ್ಕಂಥದ್ದು ನಮ್ಮ ಭಾರತ ದೇಶದ ಈ ಒಂದು ಕ್ರೀಡೆಯ ಮೇಲೆ ಇರ್ತಕ್ಕಂಥ ಒಂದು ಹಿಡಿತವನ್ನು ಇಲ್ಲಿ ನಾವು ಗ್ರಹಿಸಬಹುದಾಗಿರುತ್ತೆ. ಸೊ ವರ್ಲ್ಡ್ ವೈಲ್ಡ್ ಲೈಫ್ ಡೇ 2026, ವಿಶ್ವ ವನ್ಯಜೀವಿ ದಿನ 2026. ಸೊ ಇಟ್ ಮಾರ್ಕ್ಸ್ ದಿ ಅಡಾಪ್ಷನ್ ಆಫ್ ಸೈಟ್ಸ್. ಸೊ ಈ ಒಂದು ದಿನ ಏನಿದೆ 1973ರಲ್ಲಿ ಸೈಟ್ಸ್ ಅನ್ನ ಅಂಗೀಕಾರ ಮಾಡಿರ್ತಕ್ಕಂಥ ಒಂದು ದಿನವನ್ನು ಜ್ಞಾಪಿಸಿಕೊಳ್ತಕ್ಕಂಥದ್ದು. ಹಾಗಿದ್ರೆ ಸೈಟ್ಸ್ ಅಂದರೆ ಏನು ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಸೈಟ್ಸ್ ಅನ್ನ ನಾವು ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಶೀಸ್ ಆಫ್ ವೈಲ್ಡ್ ಫ್ಲೋರಾ ಅಂಡ್ ಫಾನಾ ಅಂತ ಕರಿತೇವೆ. ಅಂದರೆ ಅಳಿವಿನಂಚಿನಲ್ಲಿರುವ ಕಾಡು ಪ್ರಾಣಿಗಳು ಅಥವಾ ಸಸ್ಯವರ್ಗಗಳ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಾವೇಶವಾಗಿರುತ್ತೆ. ಅಂದರೆ ಈ ಒಂದು ಸೈಟ್ಸ್ ಬರುವುದಕ್ಕಿಂತ ಮುಂಚೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕಾಡು ಪ್ರಾಣಿಗಳಾಗಿರ್ಬೋದು ಅಥವಾ ಸಸ್ಯಗಳಾಗಿರ್ಬೋದು ಇದರ ಮಾರಾಟದ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ನಿರ್ದಿಷ್ಟವಾಗಿರ್ತಕ್ಕಂಥ ರೆಗ್ಯುಲೇಷನ್ಸ್ ಇರಲಿಲ್ಲ. ಸೊ ಈ ಒಂದು ಪ್ರಾಣಿಗಳನ್ನು ಮತ್ತು ಅಪರೂಪದ ಸಸ್ಯವರ್ಗಗಳನ್ನು ಸಂರಕ್ಷಣೆ ಮಾಡುವ ಉದ್ದೇಶದಿಂದ ಈ ಸೈಟ್ಸ್ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು 1973ರಲ್ಲಿ ಇಂಟ್ರಡ್ಯೂಸ್ ಮಾಡಲಾಗುತ್ತೆ. ಸೊ ಇದು ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಟು ರೆಗ್ಯುಲೇಟ್ ವೈಲ್ಡ್ ಲೈಫ್ ಟ್ರೇಡ್. ಸೈಟ್ಸ್ ಅಂತಕ್ಕಂಥದ್ದು ಒಂದು ಸಂಸ್ಥೆ ಅಲ್ಲ, ಇದೊಂದು ಒಪ್ಪಂದ. ಯಾವ ರೀತಿಯ ಒಪ್ಪಂದ ಅಂದರೆ ವನ್ಯಜೀವಿ ವ್ಯಾಪಾರವನ್ನು ನಿಯಂತ್ರಣ ಮಾಡಲಿಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗಿರ್ತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಸೊ ಇದನ್ನು ಅಡಾಪ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು ವಾಷಿಂಗ್ಟನ್ DC ಇದನ್ನು ಅಂಗೀಕಾರ ಮಾಡಲಾಗಿರುತ್ತೆ. ಇದು ಕಾರ್ಯರೂಪಕ್ಕೆ ಬಂದಿರತಕ್ಕಂಥದ್ದು 1975ರಲ್ಲಿ. ಇಟ್ ಹ್ಯಾಸ್ ಕಮ್ ಇನ್ ಟು ಫೋರ್ಸ್ ಆ್ಯಂಡ್ ಇದರಲ್ಲಿರ್ತಕ್ಕಂಥ ಸದಸ್ಯ ರಾಷ್ಟ್ರಗಳು 180ಕ್ಕೂ ಸದಸ್ಯ ರಾಷ್ಟ್ರಗಳನ್ನು ಸೈಟ್ಸ್ನ ಒಪ್ಪಂದಕ್ಕೆ ಅಂಗೀಕಾರ ಮಾಡಿರ್ತಕ್ಕಂಥ ರಾಷ್ಟ್ರಗಳ ಪಟ್ಟಿಯಲ್ಲಿ ನೋಡ್ಬೋದಾಗಿರುತ್ತೆ. ನಾವು ಯಾಕೆ ಸೈಟ್ಸ್ ಅನ್ನ ಕ್ರಿಯೇಟ್ ಮಾಡಲಾಗಿತ್ತು ಅಂದರೆ ಈ ಒಂದು ವೈಲ್ಡ್ ಲೈಫ್ಗೆ ಸಂಬಂಧಪಟ್ಟಂತೆ ಟ್ರೇಡ್ ಅಥವಾ ವ್ಯಾಪಾರ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ನಿರ್ದಿಷ್ಟ ನಿಯಂತ್ರಣಗಳು ಮುಂಚೆ ಇರಲಿಲ್ಲ. ಆ್ಯಂಡ್ ಓವರ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ಸ್ಪೀಶೀಸ್, ಅಂದರೆ ಈ ಒಂದು ಪ್ರಭೇದಗಳನ್ನು ಅತಿಯಾಗಿ ಶೋಷಣೆ ಮಾಡ್ತಕ್ಕಂಥದ್ದು. ಶೋಷಣೆ ಅಂದರೆ ಏನು? ಐವರಿ ಅಂದರೆ ಈ ಒಂದು ದಂತಗಳನ್ನು ಮಾರಾಟ ಮಾಡ್ತಕ್ಕಂಥದ್ದು, ಸ್ಕಿನ್ ಅಥವಾ ಪ್ರಾಣಿಗಳ ಚರ್ಮ ಅಥವಾ ತೊಗಟೆಯನ್ನು ಮಾರಾಟ ಮಾಡ್ತಕ್ಕಂಥದ್ದು, ಎಕ್ಸೋಟಿಕ್ ಪೆಟ್ಸ್ ಅಂದರೆ ಈ ಒಂದು ವಿಲಕ್ಷಣ ಅಥವಾ ತುಂಬ ಅಪರೂಪವಾಗಿರ್ತಕ್ಕಂಥ ಈ ಒಂದು ಸಾಕು ಪ್ರಾಣಿಗಳನ್ನು ಮಾರಾಟ ಮಾಡ್ತಕ್ಕಂಥದ್ದು, ಆ್ಯಂಡ್ ಮೆಡಿಸಿನಲ್ ಪ್ಲಾಂಟ್ಸ್ ಅಂದರೆ ಔಷಧೀಯ ಸಸ್ಯಗಳನ್ನು ಎಕ್ಸ್ಪ್ಲಾಯ್ಟೇಷನ್ ಅಥವಾ ಅತಿಯಾಗಿ ಮಾರಾಟ ಮಾಡೋದು, ಇವೆಲ್ಲವನ್ನು ಪ್ರಿವೆಂಟ್ ಮಾಡುವ ಉದ್ದೇಶದಿಂದ ಸೈಟ್ಸನ್ನು ಜಾರಿಗೆ ತರಲಾಗಿರುತ್ತೆ. ಅದರ ಜೊತೆಗೆ ಥ್ರೆಟ್ ಆಫ್ ಎಕ್ಸ್ಟಿಂಕ್ಷನ್ ಡ್ಯೂ ಟು ಅನ್ರೆಗ್ಯುಲೇಟೆಡ್ ಟ್ರೇಡ್, ಅಂದರೆ ವ್ಯಾಪಾರವನ್ನು ನಾವು ನಿಯಂತ್ರಣನೇ ಮಾಡದಿದ್ರೆ ಸೊ ಅದು ಅವಿನಾಶವನ್ನು ಹೊಂದುವ ಮಟ್ಟಿಗೆ ಅದನ್ನು ವ್ಯಾಪಾರ ಮಾಡ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಆ್ಯಂಡ್ ನೀಡ್ ಫಾರ್ ಗ್ಲೋಬಲ್
ಗ್ಲೋಬಲ್ ಕೋಆಪರೇಷನ್ ಟು ಪ್ರೊಟೆಕ್ಟ್ ಬಯೋಡೈವರ್ಸಿಟಿ, ಅಂದರೆ ಜೀವ ವೈವಿಧ್ಯತೆಯನ್ನು ಸಂರಕ್ಷಣೆ ಮಾಡಲು ಜಗತ್ತಿನ ಸಹಕಾರವನ್ನು ಹೆಚ್ಚು ಮಾಡುವ ಉದ್ದೇಶದಿಂದ ಈ ಒಂದು ಒಪ್ಪಂದವನ್ನು 1973ರಲ್ಲಿ ಮಾಡಲಾಗಿರುತ್ತೆ. ಸೊ ಇದು ಏನನ್ನ ರೆಗ್ಯುಲೇಟ್ ಮಾಡುತ್ತೆ? ಪರ್ಮಿಟ್ಸ್, ಪರವಾನಗಿಗಳು ಅಂದರೆ ನೀವೇನಾದರೂ ವನ್ಯ ಪ್ರಾಣಿಗಳನ್ನು ಬೇರೊಂದು ದೇಶಕ್ಕೆ ಮಾರಾಟ ಮಾಡಬೇಕಾಗಿದ್ರೆ ಸೊ ನಾವು ಲೈಸೆನ್ಸ್ ಅಥವಾ ಪರವಾನಗಿಯನ್ನು ತೆಗೆದುಕೊಳ್ಬೇಕಾಗಿರುತ್ತೆ. ಸರ್ಟಿಫಿಕೇಟ್ ಅಥವಾ ಪ್ರಮಾಣ ಪತ್ರಗಳು ಮತ್ತು ಮಾನಿಟರಿಂಗ್ ಸಿಸ್ಟಮ್ ಅಥವಾ ಮೇಲ್ವಿಚಾರಣೆ ವ್ಯವಸ್ಥೆಗಳನ್ನು ಸೈಟ್ಸ್ನ ವತಿಯಿಂದ ಮಾನಿಟರ್ ಮಾಡಲಾಗುತ್ತೆ. ಹಾಗಿದ್ರೆ ಸೊ ಸೈಟ್ಸ್ ಹೇಗೆ ಕೆಲಸ ಮಾಡುತ್ತೆ ಅಂತ ನಾವಿಲ್ಲಿ ನೋಡೋದಾದ್ರೆ ಇಲ್ಲಿ ಒಂದು ಪರ್ಮಿಟ್ ಸಿಸ್ಟಮ್ ಅಂತ ಇರುತ್ತೆ, ಪರವಾನಗಿ ವ್ಯವಸ್ಥೆ ಅಂತ ನಾವು ನೋಡ್ಬೋದಾಗಿರುತ್ತೆ. ಎಕ್ಸ್ಪೋರ್ಟ್ ಆರ್ ಇಂಪೋರ್ಟ್ ಅಲೋಡ್ ಓನ್ಲಿ ವಿತ್ ಅಫಿಷಿಯಲ್ ಪರ್ಮಿಟ್. ಎಕ್ಸ್ಪೋರ್ಟ್ ಆಗಿರ್ಬೋದು, ರಫ್ತು ಆಗಿರ್ಬೋದು ಅಥವಾ ಆಮದಾಗಿರ್ಬೋದು, ಇವೆರಡೂ ಕೂಡ ಅಧಿಕೃತ ಪರವಾನಗಿ ಇದ್ದರೆ ಮಾತ್ರ ನಡೀತಕ್ಕಂಥದ್ದು. ಅಂಡ್ ಬೇಸ್ಡ್ ಆನ್ ಸೈಂಟಿಫಿಕ್ ಅಸೆಸ್ಮೆಂಟ್, ಅಂದರೆ ಈ ಒಂದು ಪರವಾನಗಿಗಳನ್ನು ವೈಜ್ಞಾನಿಕ ಮೌಲ್ಯಮಾಪನದ ಆಧಾರದ ಮೇಲೆ ಪರ್ಮಿಷನ್ ಅನ್ನು ನೀಡ್ತಕ್ಕಂಥದ್ದು. ಎನ್ಶೋರ್ ಸಸ್ಟೈನಬಲ್ ಟ್ರೇಡ್ ಲೆವೆಲ್ಸ್, ಅಂದರೆ ಸುಸ್ಥಿರ ವ್ಯಾಪಾರ ಮಟ್ಟವನ್ನು ಖಚಿತಪಡಿಸಿಕೊಳ್ಳುವ ಉದ್ದೇಶದಿಂದ ಸೊ ಇದು ಕೆಲಸ ಮಾಡ್ತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಸೊ ಈ ಒಂದು ಸೈಟ್ಸ್ ಅಲ್ಲಿರ್ತಕ್ಕಂಥ ಅಪೆಂಡೈಸಸ್ ಎಷ್ಟು, ಅನುಸೂಚಿಗಳು ಯಾವ್ದ್ಯಾವುದು, ಆ ಅನುಸೂಚಿಗಳು ಏನನ್ನ ಸೂಚಿಸುತ್ತೆ ಅಂತ ನಾವು ನೋಡೋದಾದ್ರೆ ಮೊದಲು ನಾವು ಅನುಸೂಚಿ 1 ಅಪೆಂಡಿಕ್ಸ್ 1 ಅನ್ನು ನಾವು ನೋಡೋದಾದ್ರೆ ಸ್ಪೀಶೀಸ್ ಥ್ರೆಟೆಂಡ್ ವಿತ್ ಎಕ್ಸ್ಟಿಂಕ್ಷನ್, ಅಂದರೆ ಅಳಿವಿನ ಅಪಾಯದಲ್ಲಿರ್ತಕ್ಕಂಥ ಪ್ರಭೇದಗಳನ್ನು ಅಪೆಂಡಿಕ್ಸ್ 1ನಲ್ಲಿ ಸೇರಿಸಲಾಗಿರುತ್ತೆ. ಅದರ ಅರ್ಥ ಏನು ಅಂದರೆ ಅಪೆಂಡಿಕ್ಸ್ 1ನಲ್ಲಿರ್ತಕ್ಕಂಥ ಒಂದು ಬಯೋಡೈವರ್ಸಿಟಿಗೆ ಅತಿ ಹೆಚ್ಚಿನ ಸಂರಕ್ಷಣೆಯನ್ನು ನೀಡ್ತಕ್ಕಂಥದ್ದು. ಟ್ರೇಡ್ ಪರ್ಮಿಟೆಡ್ ಓನ್ಲಿ ಇನ್ ಎಕ್ಸೆಪ್ಷನಲ್ ಕೇಸಸ್, ಅಂದರೆ ಅಸಾಧಾರಣವಾಗಿರ್ತಕ್ಕಂಥ ಸಂದರ್ಭಗಳನ್ನು ಹೊರತುಪಡಿಸಿದರೆ ಅದರ ವ್ಯಾಪಾರಕ್ಕೆ ಯಾವುದೇ ರೀತಿಯ ಅನುಮತಿಯನ್ನು ಕೊಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಇದಕ್ಕೆ ಕೆಲವೊಂದು ಎಕ್ಸಾಂಪಲ್ಸ್ ಟೈಗರ್ಸ್ ಮತ್ತು ಸಮ್ ಸ್ಪೀಶೀಸ್ ಆಫ್ ರೈನೋಸ್, ಅಂದರೆ ಹುಲಿಗಳಾಗಿರ್ಬೋದು ಮತ್ತು ಈ ಒಂದು ಗೇಂಡಾಮೃಗಗಳು ಕೆಲವೊಂದು ಉದಾಹರಣೆಗಳಿಗಾಗಿ ನಾವು ಅನುಸೂಚಿ 1ರಲ್ಲಿ ನೋಡ್ಬೋದಾಗಿರುತ್ತೆ. ಇನ್ನು ಅನುಸೂಚಿ 2ರಲ್ಲಿ ಸ್ಪೀಶೀಸ್ ನಾಟ್ ನೆಸೆಸರಿಲಿ ಥ್ರೆಟೆಂಡ್ ನೌ ಬಟ್ ಮೇ ಬಿಕಮ್ ಸೋ, ಅಂದರೆ ಪ್ರಸ್ತುತವಾಗಿ ಅದು ಅಪಾಯದ ಅಂಚಿನಲ್ಲಿ ಏನಿಲ್ಲ, ಬಟ್ ನಾವು ಈಗಲಿಂದಲೇ ಅದನ್ನು ಕಂಟ್ರೋಲ್ ಮಾಡದಿದ್ರೆ ತುಂಬ ನಿಯರ್ ಫ್ಯೂಚರಲ್ಲಿ ಅದು ಕೂಡ ಥ್ರೆಟೆಂಡ್ ಸ್ಪೀಶೀಸ್ ಆಗ್ಬೋದಾಗಿರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆ ಎಲ್ಲ ಪ್ರಾಣಿಗಳನ್ನು ನಾವು ಅನುಸೂಚಿ 2ರಲ್ಲಿ ನೋಡ್ಬೋದಾಗಿರುತ್ತೆ. ಟ್ರೇಡ್ ಅಲೋಡ್ ವಿತ್ ರೆಗ್ಯುಲೇಷನ್ಸ್, ಅಂದರೆ ವ್ಯಾಪಾರವನ್ನು ಅಲೋ ಮಾಡಲಾಗುತ್ತೆ, ಬಟ್ ಅದಕ್ಕೆ ಸಾಕಷ್ಟು ನಿಯಂತ್ರಣಗಳನ್ನು ಕೂಡ ಇಲ್ಲಿ ಇಡಲಾಗಿರುತ್ತೆ. ಮೆನಿ ರೆಪ್ಟೈಲ್ಸ್, ಅಂದರೆ ಅನೇಕ ಸರೀಸೃಪಗಳು, ಟಿಂಬರ್ ಅಂದರೆ ಮರದ ಪ್ರಭೇದಗಳನ್ನು ಈ ಒಂದು ಅನುಸೂಚಿ 2ರಲ್ಲಿ ನೋಡ್ಬೋದಾಗಿರುತ್ತೆ. ಇನ್ನು ಅನುಸೂಚಿ 3 ಸ್ಪೀಶೀಸ್ ಪ್ರೊಟೆಕ್ಟೆಡ್ ಇನ್ ಅಟ್ಲೀಸ್ಟ್ 1 ಕಂಟ್ರಿ, ಅಂದರೆ ಯಾವುದಾದ್ರೂ ಒಂದು ದೇಶದಲ್ಲಾದರೂ ಸಂರಕ್ಷಿಸಲ್ಪಟ್ಟ ಪ್ರಭೇದವನ್ನು ನಾವು ಅನುಸೂಚಿ 3ರಲ್ಲಿ ನೋಡ್ಬೋದಾಗಿರುತ್ತೆ. ಅದರ್ ಕಂಟ್ರೀಸ್ ಅಸಿಸ್ಟ್ ಇನ್ ಕಂಟ್ರೋಲಿಂಗ್ ಟ್ರೇಡ್, ಅಂದರೆ ಒಂದು ಕಂಟ್ರಿ ಪ್ರಪೋಸ್ ಮಾಡುತ್ತೆ, ನಾನು ಈ ಪ್ರಾಣಿಯನ್ನು ಸಂರಕ್ಷಣೆ ಮಾಡಬೇಕಂತ ಒಂದು ಕಂಟ್ರಿ ಪ್ರಪೋಸ್ ಮಾಡುತ್ತೆ, ಅದಕ್ಕೆ ಬೇರೆಲ್ಲ ರಾಷ್ಟ್ರಗಳು ಅದರ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ನಿರ್ಬಂಧ ಮಾಡುವ ಮುಖಾಂತರ ಬೆಂಬಲ ನೀಡುವ ವ್ಯವಸ್ಥೆಯನ್ನು ನಾವು ಅನುಸೂಚಿ 3ರಲ್ಲಿ ನೋಡ್ಬೋದಾಗಿರುತ್ತೆ. ಈ 3 ಸೈಟ್ಸ್ನಲ್ಲಿರ್ತಕ್ಕಂಥ ಅನುಸೂಚಿಗಳಾಗಿರುತ್ತೆ. ಇನ್ನು ಇದರ ಸೆಕ್ರೆಟರಿಯೇಟ್ ಮತ್ತು ಅಡ್ಮಿನಿಸ್ಟ್ರೇಷನ್ ಅನ್ನು ನಾವು ನೋಡೋದಾದ್ರೆ ಯುನೈಟೆಡ್ ನೇಷನ್ಸ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್, ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮದ ಅಡಿಯಲ್ಲಿ ಇದನ್ನು ನಿರ್ವಹಣೆ ಮಾಡಲಾಗುತ್ತೆ. ಇದರ ಪ್ರಧಾನ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ಸ್ ಅನ್ನು ನಾವು ಜಿನೇವಾದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದು ಕಾನ್ಫರೆನ್ಸಸ್ ಆಫ್ ಪಾರ್ಟೀಸ್ ಅನ್ನ ಮಾಡಲಾಗುತ್ತೆ, ಅಂದರೆ ಸಭೆಯನ್ನು ಸೇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕಾಪ್ ಅಂತ ಹೇಳ್ತೇವೆ. ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ಗಳನ್ನು ಕೂಡ ನಿಯತಕಾಲಿಕವಾಗಿ ಮಾಡ್ತಕ್ಕಂಥದ್ದು. ಸೊ ಈ ಒಂದು ಕಾನ್ಫರೆನ್ಸಸ್ ಆಫ್ ಪಾರ್ಟೀಸನ್ನು ಮಾಡ್ತಕ್ಕಂಥ ಉದ್ದೇಶ ಅನುಬಂಧಗಳನ್ನು, ಅಂದರೆ ಅನುಸೂಚಿಗಳನ್ನು, ಅಪೆಂಡೈಸಸ್ ಅಂತ ನಾವೇನು ಡಿಸ್ಕಸ್ ಮಾಡಿದ್ವಿ ಅದನ್ನು ತಿದ್ದುಪಡಿ ಮಾಡ್ತಕ್ಕಂಥದ್ದು. ರಿವ್ಯೂ ಕಾಂಪ್ಲಯನ್ಸಸ್, ಅಂದರೆ ಅನುಸರಣೆ ಮಾಡ್ತಾ ಇದ್ದಾವ ಇಲ್ವಾ ದೇಶಗಳು, ಅದನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು. ಸ್ಟ್ರೆಂಥನ್ ರೆಗ್ಯುಲೇಷನ್ಸ್, ಅಂದರೆ ಏನಾದರೂ ವೀಕ್ನೆಸ್ಗಳಿದ್ದರೆ ಅದನ್ನು ಪ್ರಬಲಪಡಿಸ್ತಕ್ಕಂಥದ್ದು ಕೂಡ ಈ ಒಂದು ಕಾಪ್ನಲ್ಲಿ ಮಾಡ್ತಕ್ಕಂಥ ಒಂದು ಬದಲಾವಣೆಗಳಾಗಿರುತ್ತೆ. ಹಾಗಿದ್ರೆ ಕಾಪ್ಗೂ ಸೈಟ್ಸ್ಗೂ ಭಾರತಕ್ಕೂ ಇರ್ತಕ್ಕಂಥ ರಿಲೇಷನ್ ಅನ್ನು ನಾವು ನೋಡೋದಾದ್ರೆ ಇಂಡಿಯಾ ಈಸ್ ಅ ಪಾರ್ಟಿ ಟು ಸೈಟ್, ಅಂದರೆ ಭಾರತ ರಾಷ್ಟ್ರ ಕೂಡ ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಇಂಪ್ಲಿಮೆಂಟ್ಸ್ ಥ್ರೂ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್, ಅಂದರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಏನಿದೆ, ಇದರ ಮುಖಾಂತರ ಸೈಟ್ಸ್ ಅಲ್ಲಿ ಇರ್ತಕ್ಕಂಥ ಒಂದು ಅಪೆಂಡೈಸಸ್ ಏನಿರುತ್ತೆ ಇದನ್ನ ಫಾಲೋ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಕೂಡ ನಮ್ಮ ಭಾರತ ರಾಷ್ಟ್ರ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಇಷ್ಟು ಮಾಹಿತಿಯೊಂದಿಗೆ ವಿ ಹ್ಯಾವ್
ವೆಲ್ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 1064. ಸೊ ದಿಸ್ ಇಸ್ ಕ್ವೆಶನ್ ನಂಬರ್ 1. ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡಿ, ಮತ್ತು ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ ಇಷ್ಟು ಇವತ್ತಿನ ಪ್ರಚಲಿತ ಘಟನೆಗಳಾಗಿರುತ್ತೆ. ಸೊ ಮುಂದಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್, ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.